ಬಿಲ್ಡಿಂಗ್ ಆ್ಯಂಡ್ ಚಾಲೆಂಜ್ ಟು ಇಂಡಿಯನ್ ಡೆಮೋಕ್ರಸಿ ತಕ್ಕಂಥ ಒಂದು ಪ್ರಮುಖವಂತಹ 5ನೇ ಅಧ್ಯಾಯ ರಾಷ್ಟ್ರ ನಿರ್ಮಾಣ ಮತ್ತು ಭಾರತ ಪ್ರಜಾಸತ್ತಾತ್ಮಕ ಇರ್ತಕ್ಕಂತಹ ಸವಾಲುಗಳು ಇರ್ತಕ್ಕಂಥದ್ದನ್ನು ಇಲ್ಲಿ ಪ್ರಮುಖವಂಥ ಒಂದು ಅಧ್ಯಾಯ. ವಿದ್ಯಾರ್ಥಿಗಳೇ, ಈ ಅಧ್ಯಾಯ ಒಟ್ಟು ನಮ್ಮದೇ ಆದಂಥ ರಾಜ್ಯಶಾಸ್ತ್ರದಲ್ಲಿ ದಿಸ್ ಇಸ್ ಬಿಗ್ಗೆಸ್ಟ್ ಚಾಪ್ಟರ್ ಇನ್ ದ ಟೋಟಲಿ ಸಿಲೆಬಸ್. ಒಟ್ಟು ಎಲ್ಲ ಒಂದು ರಾಜ್ಯಶಾಸ್ತ್ರ ದ್ವಿತೀಯ PUC ವಿಷಯದಲ್ಲಿ ಅತಿ ಹೆಚ್ಚು ವಿಸ್ತಾರ ಮತ್ತು ಅತಿ ಹೆಚ್ಚು ಒಂದು ವೇಟೇಜ್ ಇರತಕ್ಕಂತಹ ಅತಿ ಹೆಚ್ಚು ಅಂಕಗಳು ಬರ್ತಕ್ಕಂತಹ ಒಂದು ಪ್ರಮುಖವಂಥ ಅಧ್ಯಾಯ ಯಾವುದಂದರೆ 5ನೇ ಅಧ್ಯಾಯ ನೇಷನ್ ಬಿಲ್ಡಿಂಗ್ ಆ್ಯಂಡ್ ಚಾಲೆಂಜ್ ಟು ಇಂಡಿಯನ್ ಡೆಮೋಕ್ರಸಿ ತಕ್ಕಂತಹ ಒಂದು ಪ್ರಮುಖವಂಥ ವಿಚಾರ ರಾಷ್ಟ್ರ ನಿರ್ಮಾಣ ಮತ್ತು ಭಾರತ ಪ್ರಜಾಸತ್ತಾತ್ಮಕ ಎದುರಿಸ್ತಕ್ಕಂತಹ ಈ ಸವಾಲುಗಳು ತಕ್ಕಂಥದ್ದನ್ನು ಇವತ್ತು ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತು ಪ್ರಮುಖವಂತಹ ವಿಚಾರವನ್ನು ನೋಡಿದಂಥ ಸಂದರ್ಭದಲ್ಲಿ ನೇಷನ್ ಬಿಲ್ಡಿಂಗ್ ತಕ್ಕಂತಹ ಒಂದು ವಿಚಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ನೇಷನ್ ಬಿಲ್ಡಿಂಗ್ ರಾಷ್ಟ್ರ ನಿರ್ಮಾಣ ತಕ್ಕಂತಹ ಒಂದು ಪ್ರಮುಖವಂಥ ವಿಚಾರ ರಾಷ್ಟ್ರ ನಿರ್ಮಾಣ. ವಿದ್ಯಾರ್ಥಿಗಳೇ, ಈ ರಾಷ್ಟ್ರ ನಿರ್ಮಾಣ ತಕ್ಕಂತಹ ಒಂದು ಪ್ರಕ್ರಿಯೆ ಯಾವಾಗ ಆರಂಭ ಆಯಿತು, ಇದರ ಉದ್ದೇಶ ಏನು ತಕ್ಕಂಥದ್ದು ವಿಚಾರನ ನಾವು ಇಲ್ಲಿ ಶತಮಾನಗಳ ಹಿಂದೆ ಹೋದಂಥ ಸಂದರ್ಭದಲ್ಲಿ ಇತಿಹಾಸ ಪುಟಗಳನ್ನು ಅವಲೋಕನೆ ಮಾಡಿದ ಸಂದರ್ಭದಲ್ಲಿ 1648ರಲ್ಲಿ ವೆಸ್ಟ್ಫಾಲಿಯಾ ಒಪ್ಪಂದ ಆದ ನಂತರ ಈ ರಾಷ್ಟ್ರ ನಿರ್ಮಾಣ ತಕ್ಕಂಥ ಈ ಪ್ರಕ್ರಿಯೆ ಏನಾಯ್ತಕ್ಕಂತ ಕೇಳಿದಾಗ ಉಗಮ ಆಯಿತು. ರಾಷ್ಟ್ರ ಪ್ರಕ್ರಿಯೆ ಒಂದು ಉಗಮ ಆಯಿತು ವೆಸ್ಟ್ಫಾಲಿಯಾ ಒಪ್ಪಂದ ಆದ ನಂತರ. ಹಾಗಾದರೆ ಇಲ್ಲಿ ರಾಷ್ಟ್ರ ನಿರ್ಮಾಣ ಅಂದರೆ ಏನು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ನಮ್ಮ ಸ್ವಾತಂತ್ರ್ಯ ಪಡಿತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಎಲ್ಲ ಚಳವಳಿಯ ಮುಖ್ಯವಾದಂತಹ ಎಲ್ಲ ನಾಯಕರು ಎಲ್ಲ ಹೋರಾಟಗಾರರು ಏನು ಮಾಡ್ತಕ್ಕಂಥ ಕೇಳಿದಾಗ ಇಲ್ಲಿ ರಾಷ್ಟ್ರ ಸ್ವಾತಂತ್ರ್ಯ ಪಡಿತಕ್ಕಂತಹ ಒಂದು ಪ್ರಮುಖವಾದಂತಹ ಸವಾಲಾದರೆ ಇನ್ನೊಂದು ಸವಾಲಂದರೆ ಒಂದು ಬಲಾಢ್ಯವಂಥ ರಾಷ್ಟ್ರ ನಿರ್ಮಾಣ ಆಗಬೇಕು, ಶಕ್ತಿಭರಿತವಂಥ ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕಂತ ಎಲ್ಲರ ಒಂದು ಸಂಕಲ್ಪ ಇತ್ತು. ಎಲ್ಲರೂ ಏನು ಮಾಡಿದಿರ್ತಕ್ಕಂಥ ಕೇಳಿದಾಗ ಒಂದು ಪ್ರಮುಖವಂಥ ವಿಚಾರ ಇಟ್ಟಿದ್ದರು. ಇಲ್ಲಿ 1648 ವೆಸ್ಟ್ಫಾಲಿಯಾ ಒಪ್ಪಂದ ನಂತರ ಇಲ್ಲಿ ಈ ವಿಚಾರ ಜಾರಿಗೆ ಬಂದ ಸಂದರ್ಭದಲ್ಲಿ ರಾಷ್ಟ್ರ ನಿರ್ಮಾಣ ಅಂದರೆ ಏನು ತಕ್ಕಂತ ಕೇಳಿದಾಗ ಎಲ್ಲ ಜನರನ್ನು ಒಂದುಗೂಡಿಸಿ ಸಂಘಟನೆ ಮಾಡಿ ಅವರಲ್ಲಿ ಸಾಮರಸ್ಯ ಭಾವನೆಯನ್ನು ತುಂಬಿ ನಾವೆಲ್ಲರೂ ಒಂದೇ ತಕ್ಕಂತಹ ಒಂದೇ ನಾಡಿನ ಒಂದೇ ಧರ್ಮ, ಸಂಸ್ಕೃತಿ, ಭಾಷೆ, ಆಚಾರ ಇವೆಲ್ಲಗಳು ಇದ್ದರೂ ಕೂಡ ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರು, ಒಂದೇ ತಾಯಿ ಮಕ್ಕಳು, ನಾವೆಲ್ಲರೂ ಒಂದು ಸಹೋದರತ್ವ ತಕ್ಕಂತಹ ಒಂದು ಬಂಧುತ್ವ ಅಥವಾ ಫ್ರೆಟರ್ನಿಟಿ ತಕ್ಕಂತಹ ಈ ಶಬ್ದ ಇವೆಲ್ಲ ವಿಚಾರ ನೋಡಿದಂಥ ಸಂದರ್ಭದಲ್ಲಿ ಏನು ತಕ್ಕಂಥದ್ದನ್ನು ಕೇಳಿದಾಗ ಎಲ್ಲ ವಿಚಾರಗಳು ನೋಡಿದಾಗ ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕು ಅಂದರೆ ಎಲ್ಲ ರಾಜ್ಯಗಳನ್ನ ಇಲ್ಲಿ ಸ್ಪಷ್ಟವಾಗಿ ಮೈನರ್ ಅವರು ಹೇಳ್ತಾರೆ. ಅಂದರೆ ಎಲ್ಲ ರಾಜ್ಯಗಳ ಎಲ್ಲರನ್ನು ಸಂಘಟಿಸಿ ಇಲ್ಲಿ ಸ್ಪಷ್ಟವಾಗಿ ಒಂದು ಡೆಫಿನಿಷನ್ಸನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದರೆ ರಾಷ್ಟ್ರ ನಿರ್ಮಾಣ ಅಂದರೆ ಎಲ್ಲ ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯ ಭಾವನೆಯನ್ನು ತುಂಬಿ ಎಲ್ಲರೂ ಒಪ್ಪಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಆ ರಾಷ್ಟ್ರ ನಿರ್ಮಾಣ ಅಂತಕ್ಕಂಥ ಇಲ್ಲಿ ಮೀನಾರ್ ಅವರು ಇಲ್ಲಿ ಸ್ಪಷ್ಟವಾಗಿ ಅಂತಂದರೆ ಒಂದು ಡೆಫಿನಿಷನ್ ಕೊಟ್ಟಾರೆ. ಏನು ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಏನು ಇದರ ಅರ್ಥ ಏನು ತಕ್ಕಂಥ ಕೇಳಿದಾಗ ಸ್ಪಷ್ಟವಾಗಿ ನೇಷನ್ ಬಿಲ್ಡಿಂಗ್ ಈಸ್ ವೈಡ್ ರೇಂಜಿಂಗ್ ಪ್ರೊಸೆಸ್ ಟು ಬಿಲ್ಡ್ ವೇಬಲ್ ಆರ್ಡರ್ ಕೊಯೆಸಿವ್ ಆ್ಯಂಡ್ ವೆಲ್ ಆರ್ಗನೈಸ್ಡ್ ವೈಡ್ಲಿ ಅಕ್ಸೆಪ್ಟಬಲ್ ಸೊಸೈಟಿ ತಕ್ಕಂಥ ಈ ಮಾತನ್ನು ಹೇಳಿದ್ದಾರೆ. ಅಂದರೆ ಎಲ್ಲರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯ ಭಾವನೆಯನ್ನು ತುಂಬಿ ಎಲ್ಲರನ್ನು ಒಪ್ಪಿಕೊಳ್ತಕ್ಕಂಥ ಒಂದು ವಿಶಾಲವಾದಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಇಂತಹ ಈ ಸ್ವಾತಂತ್ರ್ಯ ಇದು ಪ್ರಕ್ರಿಯೆ ಯಾವಾಗ ಆರಂಭ ಆಯ್ತಕ್ಕಂತ ಕೇಳಿದಾಗ ಸ್ವಾತಂತ್ರ್ಯವನ್ನು ಪಡೆಯುವಂತಹ ಒಂದು ಪ್ರಯತ್ನ ಒಂದಾದರೆ ಇನ್ನೊಂದು ಇಲ್ಲಿ ರಾಷ್ಟ್ರ ನಿರ್ಮಾಣ ಆಗಬೇಕು, ಬಲಾಢ್ಯವಂಥ ರಾಷ್ಟ್ರವನ್ನು ಕಟ್ಟಬೇಕು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲರನ್ನ ಒಂದು ಶಕ್ತಿ ಸಬಲರನ್ನಾಗಿ ಮಾಡಬೇಕು, ಒಂದು ಎಂಪವರ್ಮೆಂಟ್ ಆಫ್ ದ ವೀಕರ್ ಸೆಕ್ಷನ್ ಎಲ್ಲ ದುರ್ಬಲ ವರ್ಗದವ್ರನ್ನ ಒಂದು ಶಕ್ತಿಭರಿತ ಒಂದು ಸಬಲೀಕರಣಗೊಳಿಸಬೇಕು ತಕ್ಕಂಥ ಒಂದು ವಿಚಾರ ಮೂಲಕವಾಗಿ ಏನಾಯ್ತಕ್ಕಂತ ಕೇಳಿದಾಗ ಈ ಪ್ರಕ್ರಿಯೆ ನಡೀತಕ್ಕಂಥದ್ದನ್ನು ಇಲ್ಲೆಲ್ಲ ನೋಡ್ತಾ ಇದ್ದೀವಿ. ಅಂದರೆ ಈ ಉದ್ದೇಶ ಏನತಕ್ಕಂತ ಕೇಳಿದಾಗ ಎಲ್ಲರಿಗೂ ಕೂಡ ಒಂದು ರಾಷ್ಟ್ರೀಯತೆ ಭಾವನೆಯನ್ನು ಬೆಳೆದು ಒಂದೇ ಕುಟುಂಬದ ತಕ್ಕಂಥ ಒಂದು ರಾಷ್ಟ್ರೀಯತೆ ಭಾವನೆಯನ್ನು ಬೆಳೆದು ನಾವೆಲ್ಲ ಒಂದೇ ತಾಯಿ ಮಕ್ಕಳು, ಒಂದೇ ನಾಡಿನವರು, ನಾವೆಲ್ಲರೂ ಒಂದೇ ತಕ್ಕಂತಹ ಒಂದು ಮನೋಭಾವನೆಯನ್ನು ಎಲ್ಲ ಜನರಲ್ಲಿ ಸಂಘಟಿಸಿ ಅವರಲ್ಲಿ
ಸಾಮರಸ್ಯ ಭಾವನೆಯನ್ನು ಒಂದು ಮೂಡಿಸಿ ಎಲ್ಲರೂ ಒಪ್ಪಿಕೊಳ್ತಕ್ಕಂಥ ಒಂದು ಬಲಾಢ್ಯವಂತ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಂಥ ಉದ್ದೇಶವನ್ನು ಹೊಂದಬೇಕಂಥ ಈ ಒಂದು ಪ್ರಕ್ರಿಯೆ ಇದನ್ನು ಇಲ್ಲಿ ನಾವು ರಾಷ್ಟ್ರ ನಿರ್ಮಾಣ ತಕ್ಕಂತ ನೋಡ್ತಾ ಇದ್ವಿ. ಇದರ ಉದ್ದೇಶ ತಕ್ಕಂತ ಕೇಳಿದಾಗ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಇಲ್ಲಿ ಒಂದು ಶಕ್ತಿಭರಿತವನ್ನಾಗಿ ಮಾಡೋದು, ಒಂದು ಬಲವನ್ನು ಸಾಧಿಸೋದು. ಏನೋ ಒಂದು ನಮ್ಮದೇ ಅಂತ ಒಂದು ಲೋ ಸ್ಟ್ಯಾಂಡರ್ಡ್ ಇತ್ತು, ಅಪ್ಪರ್ ಸ್ಟ್ಯಾಂಡರ್ಡ್ ಹೋಗಲಿಕ್ಕೆ ಇಂತಹ ಒಂದು ಬಲಾಢ್ಯವಾಗಿ, ಸಾಮಾಜಿಕವಾಗಿ ಎಷ್ಟೋ ಸಹಜವಾಗಿ ನಾವು ಹಿಂದುಳಿದಿದ್ವಿ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸೊ ಈ ರೀತಿಯಾಗಿ ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಇವೆಲ್ಲವುಗಳನ್ನು ಏನು ಮಾಡತಕ್ಕಂತ ಕೇಳಿದಾಗ ಒಂದುಗೂಡಿಸಿ ರಾಷ್ಟ್ರ ನಿರ್ಮಾಣದ ಒಂದು ಪ್ರಕ್ರಿಯೆಯನ್ನು ಆರಂಭಿಸಿ ಎಲ್ಲರನ್ನು ಏನು ಮಾಡತಕ್ಕಂತ ಕೇಳಿದಾಗ ಒಂದು ಬಲಾಢ್ಯ, ಒಂದು ಸಂಪತ್ತು ಬೆರೆತಂಥ ರಾಷ್ಟ್ರವನ್ನು ಮಾಡ್ತಕ್ಕಂಥ ಈ ಒಂದು ರಾಷ್ಟ್ರ ನಿರ್ಮಾಣ ಅಂತಕ್ಕಂಥ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳೇ ಈ ಒಂದು ವ್ಯವಸ್ಥೆ ಆರಂಭದ್ದು ವೆಸ್ಟ್ಫಾಲಿಯಾ ಒಪ್ಪಂದ ಆದ ನಂತರ 1648ರಲ್ಲಿ ಈ ನೇಷನ್ ಬಿಲ್ಡಿಂಗ್ ತಕ್ಕಂಥ ವ್ಯವಸ್ಥೆ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಏನಪ್ಪ ಅಂದರೆ ಮುಂದುವರಿತು. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಕೂಡ ಇಂಥ ಒಂದು ವ್ಯವಸ್ಥೆ ಇತ್ತು, ಸಂಪನ್ಮೂಲ ಸಾಕಷ್ಟು ಇತ್ತು, ಆದರೆ ಯಾವುದೇ ಅಂಥ ಸಂಘಟನೆ ಇದ್ದಿರಲಿಲ್ಲ. ಅಂದರೆ ಸಾಕಷ್ಟು ಅಂಥ ನಮ್ಮಲ್ಲಿ ಇದ್ರೂ ಕೂಡ ಇಲ್ಲಿ ಅದೇ ನಾವು ಚಾಲೆಂಜ್ ನೋಡ್ತಾ ಇದ್ವಿ. ಅಸಮಾನತೆ, ಅನಕ್ಷರತೆ, ಕೋಮುವಾದ, ಭಯೋತ್ಪಾದನೆ, ಭ್ರಷ್ಟಾಚಾರ, ಇನ್ಇಕ್ವಾಲಿಟಿ, ಕಮ್ಯುನಿಸಮ್, ಕರಪ್ಷನ್ ಇವೆಲ್ಲ ಸಾಕಷ್ಟು ಆದಂಥ ಈ ವ್ಯವಸ್ಥೆಗಳು, ಕರಪ್ಷನ್ ಇವೆಲ್ಲ ನೋಡ್ತಾ ಇದ್ದೀವಿ. ಅಂದರೆ ಅಸಮಾನತೆ, ಅನಕ್ಷರತೆ, ಕೋಮುವಾದ, ಭಯೋತ್ಪಾದನೆ ಮತ್ತು ಭ್ರಷ್ಟಾಚಾರ. ಅದಕ್ಕೆ ನಾವು ಇನ್ಇಕ್ವಾಲಿಟಿ ಹೇಳ್ತಾ ಇದ್ದೇವೆ, ಅಸಮಾನತೆ, ಇಲಿಟ್ರೇಷನ್ ನೋಡ್ತಾ ಇದ್ದೇವೆ, ಕಮ್ಯುನಿಸಮ್ ನೋಡ್ತಾ ಇದ್ದೀವಿ, ಕರಪ್ಷನ್ ನೋಡ್ತಾ ಇದ್ದೀವಿ, ಟೆರರಿಸ್ಟನ್ನು ನೋಡ್ತಾ ಇದ್ದೀವಿ, ಭಯೋತ್ಪಾದಕರನ್ನು ಇವನಿಗೂ ಕೂಡ ಇವತ್ತು ನಮ್ಮಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ಸವಾಲುಗಳಾಗಿವೆ ತಕ್ಕಂತ ನೋಡ್ತಾ ಇದ್ದೀವಿ. ಇಂಥವುಗಳನ್ನು ಈಗ ನೋಡ್ತಾ ಇದ್ದೀವಿ. ಅಲ್ಲಿ ಬಾಂಬ್ ಬಿಟ್ಟರು, ಇಲ್ಲಿ ಬಾಂಬ್ ಬಿಟ್ಟರು, ದಟ್ ಏನಪ್ಪ ಅಂದರೆ ಈ ಕಮ್ಯುನಿಸಮ್ ಕೋಮುವಾದಂಥ ಭಾವನೆ ನೋಡ್ತಾ ಇದ್ದೀವಿ. ಹಲವಾರು ನಮ್ಮದೇ ಅಂಥ ಭಾರತೀಯದಲ್ಲಿ ವಿಶೇಷವಾಗಿ ಪ್ರಜಾಪ್ರಭುತ್ವ ಬಲಾಢ್ಯವಂಥ ಈ ರಾಷ್ಟ್ರದಲ್ಲಿ ಏನಿದೆ ತಕ್ಕಂತ ಕೇಳಿದಾಗ ಸಾಕಷ್ಟು ಅಂತಹ ಜಗತ್ತಿನಲ್ಲಿರ್ತಕ್ಕಂಥ ಅನೇಕವಂಥ ಭಾಷೆಗಳನ್ನು ನೋಡ್ತಾ ಇದ್ದೀವಿ, ಅನೇಕವಂಥ ಜನರನ್ನು ನೋಡ್ತಾ ಇದ್ದೀವಿ. ಅಂದರೆ ವಿವಿಧ ಸಂಪ್ರದಾಯದ ಒಂದು ವಿವಿಧವಾದಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ನೋಡ್ತಾ ಇದ್ದೇವೆ ವಿದ್ಯಾರ್ಥಿ. ಆ ನಿಟ್ಟಿನಲ್ಲಿ ಇಂಥ ಎಲ್ಲ ಜನರನ್ನು ಒಂದುಗೂಡಿಸಿ ಅವರಲ್ಲಿ ಸಂಘಟನೆ ಮಾಡಿ ಸಾಮರಸ್ಯ ಭಾವನೆಯನ್ನು ತುಂಬಿ ಇಲ್ಲಿ ಎಲ್ಲರೂ ಒಪ್ಪಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಿಸಿ ಈ ರಾಷ್ಟ್ರವನ್ನು ಒಂದು ಬಲವನ್ನು ಹೆಚ್ಚಿಸಲಿಕ್ಕೆ ಅಥವಾ ಒಂದು ಶ್ರೀಮಂತಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ಏನು ಕರಿತಂದರೆ ನಾವು ನೇಷನ್ ಬಿಲ್ಡಿಂಗ್ ತಕ್ಕಂಥದ್ದನ್ನು ಕರಿತಾ ಇದ್ದೀವಿ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ನೇಷನ್ ಬಿಲ್ಡಿಂಗ್ ಈಸ್ ವೈಡ್ is a ranging process to build a viable, achieve and well organization, widely acceptable society ತಕ್ಕಂಥ ಈ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ. ಹಾಗಾದರೆ ಇಂಥ ರಾಷ್ಟ್ರ ನಿರ್ಮಾಣ ಮಾಡಬೇಕಾದ್ರೆ ವಾಟ್ ಆರ್ ದಿ ಕಂಪೋನೆಂಟ್ಸ್, ಇಂಥ ಒಂದು ರಾಷ್ಟ್ರ ನಿರ್ಮಾಣ ಮಾಡಬೇಕಾದ್ರೆ ವಾಟ್ ಆರ್ ದಿ ಕಂಪೋನೆಂಟ್ಸ್ ಇನ್ ನೇಷನ್ ಬಿಲ್ಡಿಂಗ್ ತಕ್ಕಂತ ನೋಡ್ತಾ ಇದ್ದೀವಿ. ಅಂದರೆ ರಾಷ್ಟ್ರ ನಿರ್ಮಾಣ ಮಾಡಬೇಕಾದ್ರೆ ಅಗತ್ಯವಂಥ ಅಂಶಗಳು ಯಾವುವು ತಕ್ಕಂತ ಕೇಳಿದಾಗ ಇಲ್ಲಿ ಒಂದನೇದು ಸಹಜವಾಗಿ ಜನತೆ ಬೆಂಬಲ. ನಾವು ಇಲ್ಲಿ ಅದಕ್ಕೇನು ಹೇಳ್ತಕ್ಕಂತ ಕೇಳಿದಾಗ ಕಮ್ಯುನಿಟಿ ಸಪೋರ್ಟ್ ಬೇಕು, ಜನತೆ ಬೆಂಬಲ. ಇನ್ನು ಎರಡನೇದು ತಕ್ಕಂತ ಕೇಳಿದಾಗ ಉತ್ತಮ ಆಡಳಿತ, ಗುಡ್ ಗವರ್ನೆನ್ಸ್. ಇನ್ನು ಮೂರನೇದು ಬದ್ಧತೆಯಿಂದ ಕೂಡಿರುವ ನಾಯಕತ್ವ. ಕಮ್ಯುನಿಟಿ ಒಳ್ಳೆಯ ಒಂದು ಕಮ್ಯುನಿಟಿ ಲೀಡರ್ಶಿಪ್ ಬೇಕು, ಒಳ್ಳೆಯ ಒಂದು ಕಮ್ಯುನಿಟಿ ಲೀಡರ್ಶಿಪ್ ಬೇಕು. ಇನ್ನು ನಾಲ್ಕನೇದು ರಾಜಕೀಯ ಸಂಸ್ಕೃತಿ, ಪೊಲಿಟಿಕಲ್ ಕಲ್ಚರ್ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಪೊಲಿಟಿಕಲ್ ಕಲ್ಚರ್ ತಕ್ಕಂಥ ನೋಡ್ತಾ ಇದ್ದೀವಿ, ರಾಜಕೀಯ ಸಂಸ್ಕೃತಿ. ಇನ್ನು ಐದನೇದು ಅಧಿಕಾರ ಹಂಚಿಕೆ ತಕ್ಕಂಥ ನೋಡ್ತಾ ಇದ್ದೀವಿ, ಪವರ್ ಶೇರಿಂಗ್ ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಆರನೇದು ಸಾರ್ವತ್ರಿಕ ಶಿಕ್ಷಣ, ಯೂನಿವರ್ಸಲ್ ಎಜುಕೇಷನ್ ತಕ್ಕಂತಹ ವಿಚಾರ ನೋಡ್ತಾ ಇದ್ದೀವಿ. ಏಳನೇದು ರಾಷ್ಟ್ರೀಯ ಗುಣ, ನ್ಯಾಷನಲ್ ಕ್ಯಾರೆಕ್ಟರ್ ತಕ್ಕಂತಹ ಈ ಏಳನೇ ಗುಣವನ್ನು ನೋಡ್ತಾ ಇದ್ದೀವಿ. ಇನ್ನು ಎಂಟನೇದು ಸಮೂಹ ಮಾಧ್ಯಮಗಳು ತಕ್ಕಂತ ನೋಡ್ತಾ ಇದ್ದೀವಿ, ಮಾಸ್ ಮೀಡಿಯಾ ತಕ್ಕಂಥ ಈ ಸಮೂಹ ಮಾಧ್ಯಮಗಳು ತಕ್ಕಂಥದ್ದನ್ನು ಎಂಟನೇದು ಸಮೂಹ ಮಾಧ್ಯಮ ತಕ್ಕಂತ ನೋಡ್ತಾ ಇದ್ದೀವಿ. ಒಂಬತ್ತನೇದು ಜವಾಬ್ದಾರಿಯುತವಾದಂಥ ಈ ಬೌದ್ಧಿಕತೆಯನ್ನು ನೋಡ್ತಾ ಇದ್ದೀವಿ, ರೆಸ್ಪಾನ್ಸಿಬಲ್ ಇಂಟೆಲಿಜೆನ್ಸಿಯಾ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಹತ್ತನೇದು ರಾಷ್ಟ್ರೀಯ ಸಮಗ್ರತೆ ತಕ್ಕಂಥ ನೋಡ್ತೀವಿ, ನ್ಯಾಷನಲ್ ಇಂಟಿಗ್ರೇಷನ್ ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ದೀಸ್ ಆರ್ ಕಾಂಪೋನೆಂಟ್ಸ್ ಆಫ್ ನ್ಯಾಷನಲ್ ಬಿಲ್ಡಿಂಗ್ ತಕ್ಕಂಥ ನೋಡ್ತಾ ಇದ್ದೀವಿ. ಈ ಎಲ್ಲ ಅಗತ್ಯವಾದಂಥ ಅಂಶಗಳಿಲ್ಲದೆ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆ ನೆಲ್ಲಿಕೆ ಅಥವಾ ಒಂದು ಬಲಾಢ್ಯವಂಥ ರಾಷ್ಟ್ರವನ್ನು ಕಟ್ಟಬೇಕಾದ್ರೆ, ಒಂದು ಸಂಪತ್ತು ಬೆರೆತುವಂಥ ನಾಡನ್ನು ಮಾಡಬೇಕಾದ್ರೆ, ರಾಷ್ಟ್ರವನ್ನು ಕಟ್ಟಬೇಕಾದ್ರೆ ಈ ಎಲ್ಲ ಒಂದು ಕಾಂಪೋನೆಂಟ್ಸ್ ಅಂದರೆ ಅಗತ್ಯ ಅಂಶಗಳು ಏನು ಬೇಕಂತ ಕೇಳಿದಾಗ ಬೇಕೇ ಬೇಕು. ಈ ಯಾವುದೇ ಅಂಶ ಒಂದಾದರೂ ಕೂಡ ಅಂಶ ಇಲ್ಲದೆ ರಾಷ್ಟ್ರ ನಿರ್ಮಾಣವನ್ನು ಮಾಡಲಿಕ್ಕೆ ಅಥವಾ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯನ್ನು ಒಂದು ತೀವ್ರ
ತೀವ್ರಗತಿಯಲ್ಲಿ ಸಾಗಿಸಲಿಕ್ಕೆ ಅಥವಾ ಯಶಸ್ವಿಯನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲತಕ್ಕಂತಹ ವಿಚಾರನ ಇಲ್ಲಿ ನಾವು ಸ್ಪಷ್ಟವಾಗಿ ಏನಪ್ಪ ಅಂದರೆ ಹೇಳ್ಬೋದು. ಇಂತಹ ನಮ್ಮ ಒಂದು ನಾಯಕರು ಏನು ಮಾಡಿರ್ತಕ್ಕಂಥ ಕೇಳಿದಾಗ, ಈ ನೇತಾರರು ಏನು ಮಾಡಿರ್ತಕ್ಕಂಥ ಕೇಳಿದಾಗ, ಸ್ವಾತಂತ್ರ್ಯ ಪೂರ್ವದಿಂದ ಹಿಡ್ಕೊಂಡು ಇಂದಿನವರಿಗೂ ಕೂಡ ಮಾನ್ಯ ನರೇಂದ್ರ ಮೋದಿಯವರಿಗೂ ಕೂಡ ಇದೇ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಬಲ ಇಡುವಂಥ ರಾಷ್ಟ್ರ ನಿರ್ಮಾಣವನ್ನು ಪ್ರಕ್ರಿಯೆ ಒಂದು ಮುಂದುವರಿದಂತಹ ಒಂದು ವಿಚಾರ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಏನಪ್ಪ ಅಂದರೆ ಹೇಳ್ತಾ ಇದ್ದೇವೆ ವಿದ್ಯಾರ್ಥಿಗಳಿಗೆ. ಹಾಗಾದರೆ ಒಂದನೇದು ಜನತೆಯ ಬೆಂಬಲ ತಕ್ಕಂಥ ನೋಡ್ತಾ ಇದ್ದೀವಿ, ಕಮ್ಯುನಿಟಿ ಸಪೋರ್ಟ್ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಕಮ್ಯುನಿಟಿ ಸಪೋರ್ಟ್ ತಕ್ಕಂಥದ್ದನ್ನು ಒಂದನೇದು ಕಮ್ಯುನಿಟಿ ಸಪೋರ್ಟ್ ತಕ್ಕಂಥ ನೋಡ್ತಾ ಇದ್ದೀವಿ. ಜನತೆಯ ಬೆಂಬಲ ತಕ್ಕಂಥ ನೋಡ್ತಾ ಇದ್ದೀವಿ. ಜನತೆಯ ಬೆಂಬಲ ಕಮ್ಯುನಿಟಿ ಸಪೋರ್ಟ್ ತಕ್ಕಂಥ ನೋಡ್ತಾ ಇದ್ದೀವಿ. ಜನತೆಯ ಬೆಂಬಲ ಇಲ್ಲಿ ಯಾವುದೇ ರಂಗದಲ್ಲಿ ಏನಾದರೂ ಕೂಡ ಸಾಧನೆ ಮಾಡಬೇಕಾಯ್ತು ಅಂತಕ್ಕಂಥ ಕೇಳಿದಾಗ ಮೊದಲು ಒಂದು ಸಂಕಲ್ಪ, ಒಂದು ಎಲ್ಲರೂ ಮಾಡ್ತಕ್ಕಂಥ ಒಂದು ಆಸೆ ಅಥವಾ ಒಂದು ನಿರ್ದಿಷ್ಟವಾದಂಥ ಗುರಿ ಮತ್ತು ಉದ್ದೇಶ ಎಲ್ಲರೂ ಏನು ಮಾಡಬೇಕು ಅಂತಕ್ಕಂಥ ಕೇಳಿದಾಗ ಅದಕ್ಕೆ ಸಹಾಯ ಸಹಕಾರ ಅಥವಾ ಒಲವು ತಂದೆ ಆದಂಥ ಒಂದು ಗುರಿ ಮತ್ತು ಉದ್ದೇಶ ನೀಡಲಿಕ್ಕೆ ಎಲ್ಲರೂ ಕೈ ಜೋಡಿಸ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಬೇಕು, ಬೆಂಬಲ ಬೇಕು. ಅದಕ್ಕೆ ಹಾಗೆ ಆಗಬೇಕಾಗಿರ್ತಕ್ಕಂಥ ಕೇಳಿದಾಗ ಎಲ್ಲರೂ ಒಂದು ಸಹಾಯ ಸಹಕಾರ ಅತಿ ಅವಶ್ಯಕವಾಗಿರ್ತಾ ಇದೆ. ಯಾವುದೇ ಇದಂಥ ಕ್ಷೇತ್ರದಲ್ಲಿ ತೆಗೆದುಕೊಡ್ರಿ, ಆ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಪರಿಸರದಲ್ಲಿರ್ತಕ್ಕಂಥ ಜನ ಏನು ಮಾಡಬೇಕಂತಕ್ಕಂಥ ಕೇಳಿದಾಗ ಒಂದು ಸಹಾಯ ಸಹಕಾರ ಅಥವಾ ಅದಕ್ಕೆ ಎಲ್ಲ ಒಂದು ಏನು ಮಾಡಬೇಕಂತಕ್ಕಂಥ ಕೇಳಿದ ಸಹಕಾರ ಕೊಟ್ಟಾಗ ಅದು ಯಶಸ್ವಿಯನ್ನು ಹೊಂದ್ತಾ ಇದೆ. ಯಾವುದೇ ಆದಂತಹ ರಂಗದಲ್ಲಿ ಇಲ್ಲಿ ಮ್ಯಾನ್ ಈಸ್ ಸೋಷಿಯಲ್ ಅನ್ನೋದು ಮಾನವನ ಒಂದು ಸಾಮಾಜಿಕ ಸಂಘ, ಸಮಾಜ ಬದಲಾವಣೆ ಆಗಬೇಕಾದ್ರೆ ಅಲ್ಲಿ ಎಲ್ಲರೂ ಜನರು ಕೂಡ ಏನು ಮಾಡಬೇಕಂದ್ರೆ ಮನಸ್ಸು ಮಾಡಬೇಕು. ಅಲ್ಲಿ ಬೆಂಬಲವನ್ನು ನೀಡದೇ ಇರೋ ಸಂದರ್ಭದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನಾವು ಪ್ರಗತಿ ಹೊಂದಬೇಕಾದ್ರೆ, ಯಾವುದೇ ಇಂಡಸ್ಟ್ರಿಯಲ್ಲಿ ತೆಗೆದುಕೊಡ್ರಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ತೆಗೆದುಕೊಡ್ರಿ, ಯಾವುದೇ ಕೃಷಿಯಲ್ಲಿ ತೆಗೆದುಕೊಡ್ರಿ ಅಥವಾ ಇನ್ನಿತರವಾದ ಯಾವುದೇ ರಂಗದಲ್ಲಿ ತೆಗೆದುಕೊಡ್ರಿ, ಆ ಯಾವುದೇ ಆದಂಥ ನಮ್ಮ ಒಂದು ಸಮಾಜದ ವ್ಯವಸ್ಥೆ ನಾವು ಪರಿವರ್ತನೆ ಮಾಡಬೇಕು, ಬದಲಾವಣೆ ಮಾಡಬೇಕಾಯಿತು ತಕ್ಕಂತ ಕೇಳಿದಾಗ ಅಲ್ಲೆಲ್ಲರೂ ಏನು ಬೇಕತಕ್ಕಂತ ಕೇಳಿದಾಗ ಒಂದು ಬೆಂಬಲ ಅಥವಾ ಒಂದು ಕೈ ಜೋಡಿಸ್ತಕ್ಕಂಥ ಒಂದು ಸಹಕಾರ ಸಹಾಯ ಅಂತಕ್ಕಂಥದ್ದನ್ನು ಬೇಕೇ ಬೇಕು. ಅಲ್ಲಿ ಆ ಜನತೆ ಬೆಂಬಲವನ್ನು ನೀಡಲಿಲ್ಲಪ್ಪ ಅಂತಂದರೆ ಅಲ್ಲಿ ನಾವು ಯಾವುದೇ ಅಂತಹ ಒಂದು ಏನು ಮಾಡಲಿಕ್ಕೆ ಆಗಂಗಿಲ್ಲ, ರಾಷ್ಟ್ರ ನಿರ್ಮಾಣವನ್ನು ಮಾಡಲಿಕ್ಕೆ ಆಗಂಗಿಲ್ಲ. ಆ ನಿಟ್ಟಿನಲ್ಲಿ ಏನು ಬೇಕತಕ್ಕಂಥ ಕೇಳಿದಾಗ ಇಲ್ಲಿ ಜನತೆ ಬೆಂಬಲ ಅತಿ ಅವಶ್ಯಕವಾಗಿದೆ ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಪ್ರಜೆಗಳ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಜನರಿಗೆ ಪರಮಾಧಿಕಾರ ಇದೆ, ಒಂದು ಸರ್ವಶ್ರೇಷ್ಠವಾದಂಥ ಅಧಿಕಾರ ಇದೆ. ಆ ಅಧಿಕಾರದ ಮೂಲಕವಾಗಿ ಏನು ಮಾಡಬೇಕತಕ್ಕಂಥ ಕೇಳಿದಾಗ ಪ್ರಾಮಾಣಿಕವಾದಂಥ ಈ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಲ್ಲಿ ಆಗಲಿ ಅಥವಾ ಒಂದು ಒಳ್ಳೆಯ ಇಚ್ಛಾಶಕ್ತಿಯನ್ನು ಪೂರೈಸಲುವಾಗಿ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡೋದಾಗಲಿ ಅಥವಾ ಮಕ್ಕಳಿಗೆ ಒಂದು ಯೋಗ್ಯವಾದಂಥ ವಿದ್ಯಾಭ್ಯಾಸವನ್ನು ಕೊಡಿಸೋದಾಗಲಿ, ಈ ಒಂದು ನಿಟ್ಟಿನಲ್ಲಿ ಏನು ಬೇಕು ತಕ್ಕಂಥ ಕೇಳಿದಾಗ ಎಲ್ಲರಲ್ಲೂ ಕೂಡ ಏನು ಬೇಕು ತಕ್ಕಂಥ ಕೇಳಿದಾಗ ಒಂದು ಸಹಾಯ ಸಹಕಾರ ಅಥವಾ ಒಂದು ಉತ್ತಮ ಆಗ್ತಕ್ಕಂಥ ಸಂಕಲ್ಪ ಏನು ಬೇಕೇ ಬೇಕು ತಕ್ಕಂಥ ನೋಡ್ತಾ ಇದ್ವಿ. ಅದಕ್ಕೇನು ಕರಿತೀವಿ ಅನ್ನತಕ್ಕಂಥ ಕೇಳಿದಾಗ ಇಲ್ಲಿ ಕಮ್ಯುನಿಟಿ ಸಪೋರ್ಟ್ ಬೇಕು. ಪ್ರತಿಯೊಂದು ರಂಗದಲ್ಲಿ ಯಾವುದೇ ಆದಂಥ ಒಂದು ಸಾಮೂಹಿಕವಾದಂಥ ಬೆಂಬಲ ಅಥವಾ ಇಚ್ಛಾಶಕ್ತಿ ಈ ರಾಷ್ಟ್ರದ ಗುಣಮಟ್ಟವನ್ನು ಪ್ರತಿಬಿಂಬಿಸ್ತಾ ಇದೆ. ಆ ರಾಷ್ಟ್ರ ನಿರ್ಮಾಣದಲ್ಲಿ ಎಲ್ಲರೂ ಕೂಡ ಏನು ಮಾಡಬೇಕತಕ್ಕಂಥ ಪ್ರಜೆಗಳಿಗೆ ಪರಮಾಧಿಕಾರ ಇರ್ತದೆ. ಅಂತಹ ಈ ಪ್ರಜೆಗಳ ಒಂದು ಏನು ಮಾಡಬೇಕತಕ್ಕಂಥ ಕೇಳಿದಾಗ ಒಳ್ಳೆಯ ಒಬ್ಬ ನಮ್ಮ ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮ ರಾಷ್ಟ್ರ ಅಭಿವೃದ್ಧಿ ಆಗಬೇಕಾಯ್ತಪ್ಪ ಅಂದರೆ ಒಬ್ಬ ಒಳ್ಳೆಯ ಪ್ರತಿನಿಧಿಯನ್ನು ಆಯ್ಕೆ. ಅದಕ್ಕೆ ಅರಿಸ್ಟಾಟಲ್ ಹೇಳ್ತಾರೆ, ನಾವು ಎಲ್ಲಿವರೆಗೆ ಜಾಗರೂಕತೆ, ಅದಕ್ಕೆ JS Bellವರು ಹೇಳ್ತಾರೆ ಅಂದರೆ ಪ್ರಜಾಪ್ರಭುತ್ವಕ್ಕೆ ನಿರಂತರ ಜಾಗರೂಕತೆ ಪ್ರಜಾಪ್ರಭುತ್ವ ಒಂದು ನೀಡುವ ಬೆಲೆಯಾಗಿದೆ ಇರ್ತಕ್ಕಂಥದ್ದನ್ನು ಮಾಡ್ತಾರೆ. ನಿರಂತರವಾಗಿ ಜಾಗರೂಕತೆಯನ್ನು ನೀಡ್ತಕ್ಕಂಥದ್ದನ್ನು ಪ್ರಜಾಪ್ರಭುತ್ವಕ್ಕೆ ನೀಡ್ತಕ್ಕಂಥ ಒಂದು ಬೆಲೆಯಾಗಿದೆ, ಒಂದು ಪ್ರಜ್ಞಾವರ್ತಕ್ಕಂಥ ಎಲ್ಲಿವರೆಗೆ ಪ್ರಜ್ಞಾವಂತಹ ನಾವು ಪ್ರತಿನಿಧಿಗಳನ್ನು ಶಾಸಕಾಂಗ ಸಭೆಗೆ ಆಯ್ಕೆ ಮಾಡಿಕೊಡೋದಲ್ಲೂ ಅಲ್ಲಿವರೆಗೆ ಯಾವುದೇ ರಾಷ್ಟ್ರಗಳು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಜಗತ್ತಿನ ಮಹಾನ್ ತತ್ವಜ್ಞಾನ ಇರ್ತಕ್ಕಂಥ ಇಸಾಕ್ಟಿಸ್ ಆಗಲಿ, ಪ್ಲೇಟೋ ಆಗಲಿ, ಅರಿಸ್ಟಾಟಲ್ ಅವರಾಗಲಿ ಸ್ಪಷ್ಟವಾಗಿ ಆದರೆ ತನ್ನ ಕಲ್ಪನೆ ಅಥವಾ ವಿಚಾರಗಳನ್ನು ಇಲ್ಲಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಏನು ಮಾಡಬೇಕಂತ ಕೇಳಿದಾಗ ಇಲ್ಲಿ ಒಂದು ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಗೆ ಸಾಮೂಹಿಕವಾಗಿ ಇಚ್ಛಾಶಕ್ತಿ ಮೂಲಕವಾಗಿ ಪರಿವರ್ತನೆ ಆಗಬೇಕು, ಒಳ್ಳೆಯ ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕು ತಕ್ಕಂತಹ ಒಂದು ಎಲ್ಲ ರಂಗದಲ್ಲಿ ಯಶಸ್ವಿಯನ್ನು ಕಾಣಬೇಕಾಗಿರ್ತಕ್ಕಂಥ ಕೇಳಿದಾಗ ನಾವು ಎಲ್ಲರೂ ಏನು ಮಾಡಬೇಕಂತ ಕೇಳಿದಾಗ ಒಂದು ಜಾಗರೂಕತೆಯನ್ನು ಇಲ್ಲಿ ವಹಿಸಬೇಕು, ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಒಳ್ಳೆಯ ಒಂದು ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಪ್ರಜೆಗಳು ಕೂಡ ಏನಪ್ಪ ಅಂದರೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು. ಒಂದನೇ ಪಾಯಿಂಟ್. ಇನ್ನು ಎರಡನೇದು ನಾವೇನು ಹೇಳ್ತಾ ಇರ್ತಕ್ಕಂಥ ಕೇಳಿದಾಗ ಉತ್ತಮ ಆಡಳಿತ ತಕ್ಕಂಥ ನೋಡ್ತಾ ಇದ್ದೀವಿ, ಗುಡ್ ಗವರ್ನೆನ್ಸ್ ತಕ್ಕಂಥ ನೋಡ್ತಾ ಇದ್ದೀವಿ. ಇಲ್ಲಿ ಉತ್ತಮ ಆಡಳಿತವನ್ನು ನಿಯಂತ್ರಣ ಅಂದರೆ ಎಲ್ಲ ಒಂದು ಶಾಂತಿ ಸುವ್ಯವಸ್ಥತೆ ಆಗಲಿ,
ಅದು ಯಾವುದೇ ಆದಂಥ ಶಾಂತಿ ವ್ಯವಸ್ಥೆ ಆಗಲಿ, ಯಾವುದೇ ಆದಂಥ ಒಂದು ಕಾರ್ಯಗಳನ್ನು ಇಂಪ್ಲಿಮೆಂಟೇಷನ್ ತರೋದಾಗಲಿ, ಸೊ ಇವೆಲ್ಲರನ್ನ ಪ್ರಜೆಗಳನ್ನು ಒಂದು ಆಡಳಿತ ವ್ಯವಸ್ಥೆಯನ್ನು ಒಂದು ಕಂಟ್ರೋಲಿಂಗ್ ಮಾಡ್ತಕ್ಕಂಥ ನಿಯಂತ್ರಣವನ್ನಿರ್ತಕ್ಕಂಥ ವ್ಯವಸ್ಥೆ ಇರಬೇಕು. ಅದು ಪಾರದರ್ಶಕತೆ ಇರಬೇಕು. ಆಡಳಿತ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಇರಬೇಕು. ಯಾವುದೇ ಆದಂಥ ತಾರತಮ್ಯ ವ್ಯವಸ್ಥೆ ಮಾಡೋದಾಗಲಿ ಎಲ್ಲರಿಗೂ ಗೊತ್ತಾಗಬೇಕು. ಒಂದು ಉದಾಹರಣೆಗಾಗಿ 100 ಸೀಟುಗಳನ್ನು, ಒಂದು 1000 ಸೀಟುಗಳನ್ನು ನಾವು ಅಪಾಯಿಂಟ್ಮೆಂಟ್ ಮಾಡಿ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡ್ಕೋತಾ ಇದೆಯೋ ಅದು ಪಾರದರ್ಶಕ, ಎಲ್ಲರಿಗೂ ಗೊತ್ತಾಗಬೇಕು. ಏನು ಎಲಿಜಿಬಿಲಿಟಿ ಇದೆ, ಎಷ್ಟು ಪರ್ಸೆಂಟೇಜ್ ಇದೆ, ಯಾವ ರೀತಿಯಂಥ ಪರೀಕ್ಷೆಗಳು ನಡೆಸ್ತಾರೆ, ಯಾವಾಗ ನಡೆಸ್ತಾರೆ, ಹೇಗೆ ನಡೆಸ್ತಾರೆ, ಅದೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದರೆ ಗೊತ್ತಾಗಬೇಕು. ತನ್ನ ಮನ ಬಂದಂತೆ ಆಗಲಿ ಯಾವುದೇ ಮುಚ್ಚಿ ಮಾಡೋದಾಗಲಿ ಅವರು 10,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ ತಕ್ಕಂತ ಕೇಳಿದಾಗ 1000 ಕೋಟಿ ರೂಪಾಯಿ ಅನುದಾನ ಎಲ್ಲಿಂದ ಬಿಡುಗಡೆ ಆಯಿತು, ಹೇಗೆ ಬಿಡುಗಡೆ ಆಯಿತು, ಯಾವ ಕಾರಣಕ್ಕಾಗಿ ಬಿಡುಗಡೆ ಆಯಿತು, ಎಷ್ಟು ವಿನಿಯೋಗ ಆಯಿತು, ಎಷ್ಟು ದುಡ್ಡು ಹೋಯಿತು, ಎಷ್ಟು ಅದು ಒಂದು ಒಳ್ಳೆಯ ಗುಣಮಟ್ಟದ ಕೆಲಸವನ್ನು ಮಾಡಿರ್ತಕ್ಕಂತಹ ಇದೆಲ್ಲರಿಗೂ ಕೂಡ ಕಾಣಬೇಕು, ಕಣ್ಣಿಗೆ ಎಲ್ಲರಿಗೂ ಕೂಡ ಕಾಣಬೇಕು. ದಟ್ ಈಸ್ ಏನಪ್ಪ ಅಂದರೆ ಪಾರದರ್ಶಕತೆ ತಕ್ಕಂಥ ನೋಡ್ತಾ ಇದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಏನಿರ್ತಕ್ಕಂಥ ಕೇಳಿದಾಗ ಈ ಪಾರದರ್ಶಕತೆ ತಕ್ಕಂಥ ನೋಡ್ತಾವೆ. ಸೊ ಜವಾಬ್ದಾರಿ ಸ್ಪಂದನೆ ನೋಡ್ತಾ ಇದ್ದೇವೆ. ಇವತ್ತು ಆಡಳಿತ ಒಂದು ತಂತ್ರಜ್ಞಾನದಲ್ಲಿ ಒಂದು ಇಮೇಲ್ ಆಡಳಿತವನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಈ ಗವರ್ನೆನ್ಸ್, ಅದಕ್ಕೆ ನಾವೇನು ಕರಿತೀವಿ ಅಂದರೆ ಇಲ್ಲಿ ಈ ಗವರ್ನೆನ್ಸ್ ತಕ್ಕಂಥನ್ನು, ಇಲ್ಲಿ ಗುಡ್ ಗವರ್ನೆನ್ಸ್ ತಕ್ಕಂಥನ್ನು ಹೇಳ್ತಾ ಇದ್ದೇವೆ. ಇಮೇಲ್ ಆಡಳಿತ ಅದು ಅಥವಾ ಎಲ್ಲೇ ನಾವು ವೆಬ್ಸೈಟ್ ಮೂಲಕವಾಗಿ ಎಲ್ಲವನ್ನೂ ಕೂಡ ಏನಪ್ಪ ತಿಳ್ಕೊಳ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ಏನಪ್ಪ ಅಂದರೆ ಯೂಟ್ಯೂಬ್ಗಳ ಮೂಲಕವಾಯಿತು, ಹೊಸ ತಂತ್ರಜ್ಞಾನ ಮೂಲಕವಾಗಿ ಉತ್ತಮವಂಥ ಆಡಳಿತ ವ್ಯವಸ್ಥೆಯನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಅಂತಹ ಉತ್ತಮ ಆಡಳಿತವನ್ನು ಪಾರದರ್ಶಕತೆಯಾಗಿ ಜವಾಬ್ದಾರಿತವಾಗಿ ಎಲ್ಲರಿಗೂ ಕೂಡ ಸ್ಪಂದನೆ ಮಾಡ್ತಕ್ಕಂಥ ಮುಂಚಿನಲ್ಲೂ ಕೂಡ ನಮ್ಮ ರಾಷ್ಟ್ರವು ಕೂಡ ಏನಪ್ಪ ಅಂದರೆ ಇಲ್ಲಿದೆ ತಕ್ಕಂಥನ್ನು ಸ್ಪಷ್ಟವಾಗಿ ನೋಡ್ತಾ ಇರ್ಬೋದು. ಇನ್ನು ಮೂರನೇದಾಗಿ ಇಲ್ಲಿ ಬಾಧ್ಯತೆಯಿಂದ ಕೂಡಿರ್ತಕ್ಕಂಥ ನಾಯಕತ್ವ ಇರಬೇಕು, ಕಮ್ಯುನಿಟಿ ಲೀಡರ್ಶಿಪ್ ಇರಬೇಕು. ಸೊ ನಮ್ಮನ್ನು ಆಳ್ತಕ್ಕಂತಹ ಈ ನಾಯಕರಾಗಲಿ ಯಾವುದೇ ರಂಗದಲ್ಲಿ ಇವತ್ತು ಶೈಕ್ಷಣಿಕವಾಗಿ ಆಯಿತು, ಸಾಮಾಜಿಕವಾಗಿ ಆಯಿತು, ರಾಜಕೀಯದಾಯಿತು, ಆರ್ಥಿಕ ರಂಗಗಳಾಯಿತು, ಅಲ್ಲಿ ಸಹಜವಾಗಿ ಏನು ಬೇಕು ತಕ್ಕಂತ ಹೇಳಿದಾಗ ಸೊ ನಮ್ಮ ಲೀಡರ್ಶಿಪ್ಪು ಒಳ್ಳೆಯ ಉತ್ತಮವಂಥ ಗುಣಗಳನ್ನು, ಉತ್ತಮವಂಥ ನಾಯಕತ್ವವನ್ನು ಹೊಂದತಕ್ಕಂತಹ ಇಲ್ಲಿ ಏನು ಮಾಡಬೇಕು ತಕ್ಕಂತ ಕೇಳಿದಾಗ ಅಂತಹ ಒಂದು ಬದ್ಧತೆಯನ್ನು ಕೊಡ್ತಕ್ಕಂಥ ನಾಯಕತ್ವ, ಅಂಥ ಕ್ವಾಲಿಟೀಸ್ ಏನಪ್ಪ ನಾಯಕತ್ವ ಇರತಕ್ಕಂತಹ ಒಂದು ಗುಣಗಳು ಏನಪ್ಪ ಅಂದರೆ ಅಲ್ಲಿ ಉದಾಹರಣೆಯಲ್ಲಿ ಇರಬೇಕು. ಉದಾಹರಣೆ ಇವತ್ತು ಇಂಜಿನಿಯರಿಂಗ್ ನೋಡಿದ ಸಂದರ್ಭದಲ್ಲಿ ವಿಶ್ವೇಶ್ವರ ಹೆಸರನ್ನು ಹೇಳ್ತಾ ಇದ್ದೇವೆ. ಸೊ ಮಹಿಳೆಯರಲ್ಲಿ ರಾಜಕೀಯ ವ್ಯವಸ್ಥೆ ನೋಡಿದಾಗ ಇಂದಿರಾ ಗಾಂಧಿಯವರ ಹೆಸರು ಹೇಳ್ತಾ ಇದ್ದೀವಿ. ವೈಜ್ಞಾನಿಕ ರಂಗದಲ್ಲಿ ಇವತ್ತು ಸೈಂಟಿಸ್ಟ್ ನೋಡ್ತಾ ಇದ್ದೀವಿ, ಸಿ ವಿ ರಾಮನ್ ಅವರ ಹೆಸರನ್ನು ಹೇಳ್ತಾ ಇದ್ದೀವಿ. ಎಸ್, ಈ ಸೇವೆಯಲ್ಲಿ ಮಾಡ್ತಕ್ಕಂಥ ಮದರ್ ತೆರೇಸಾ ಅವರ ಹೆಸರು ಹೇಳ್ತಾ ಇದ್ದೀವಿ. ಈ ಪ್ರೀತಿಗೆ ಪರಿಸರಕ್ಕೆ ಪ್ರೀತಿ ಪಾತ್ರ ವಹಿಸ್ತಕ್ಕಂಥ ಸಾಲುಮರದ ತಿಮ್ಮಕ್ಕ ಅವರ ಹೆಸರು ಹೇಳ್ತಾ ಇದ್ದೇವೆ. ಸಾಹಿತ್ಯ ಮತ್ತು ಅಹಿಂಸೆ ನೋಡಿದಾಗ ಮಹಾತ್ಮ ಗಾಂಧೀಜಿಯವರ ಹೆಸರು ಹೇಳ್ತಾ ಇದ್ದೇವೆ. ಎಸ್, ದೇಶೀಯ ಸಂಸ್ಥಾನ ಏಕೀಕರಣ ಒಂದುಗೂಡಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಎಲ್ಲ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಹೆಸರು ಹೇಳ್ತಾ ಇದ್ದೀವಿ. ಉಕ್ಕಿನ ಮನುಷ್ಯ ತಕ್ಕಂಥನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಅದರ ಕಾರಣ ಏನತಕ್ಕಂಥ ಕೇಳಿದಾಗ ಇಲ್ಲಿ ಅಂತಹ ಅಂತಹ ಒಂದು ಗುಣಗಳನ್ನು ಹೊಂದತಕ್ಕಂತಹ ಒಂದು ವ್ಯವಸ್ಥೆ, ಇಂತಹ ಈ ಯಶಸ್ಸನ್ನು ಸಾಧಿಸಲಿಕ್ಕೆ ಕೊಡುಗೆ ನೀಡ್ತಕ್ಕಂಥ ರಾಷ್ಟ್ರ ನಿರ್ಮಾಣಕ್ಕೆ ಇಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿಕೊಳ್ಳೋಕ್ಕೆ ಇವತ್ತು ಪಂಚವಾರ್ಷಿಕ ಯೋಜನೆ ಅಂದರೆ ನಾವು ಪಂಚವಾರ್ಷಿಕ ಪಿತಾಮಹ ಇರ್ತಕ್ಕಂಥ ಕೇಳಿದಾಗ ನೆಹರು ಅವರು ಹೇಳ್ತಾ ಇದ್ದೇವೆ. ನೆಹರು ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹೆಸರನ್ನು ಹೇಳ್ತಾ ಇದ್ದೀವಿ. ಇಂತಹ ಬದ್ಧತೆಯನ್ನು ಕೊಡ್ತಕ್ಕಂತಹ ನಾಯಕತ್ವದಲ್ಲಿರ್ತಕ್ಕಂತಹ ಅಂಥ ಗುಣಗಳು ಏನಿರಬೇಕತಕ್ಕಂಥ ಕೇಳಿದಾಗ ಈ ಆಳುವರಲ್ಲಿ ಇರಬೇಕು, ಅಂಥ ವೆಲ್ ಪ್ಲ್ಯಾನ್ಸ್ಗಳು ಅಲ್ಲಿರಬೇಕು. ಬದ್ಧತೆಯನ್ನು ಕೊಡ್ತಕ್ಕಂಥ ಒಂದು ನಾಯಕತ್ವ ತಕ್ಕಂದು ನೋಡ್ತಾ ಇದ್ದೀವಿ. ಇನ್ನು ನಾಲ್ಕನೇದು ರಾಜಕೀಯ ಸಂಸ್ಕೃತಿ ತಕ್ಕಂದು ನೋಡ್ತಾ ಇದ್ದೀವಿ. ರಾಜಕೀಯ ಸಂಸ್ಕೃತಿ ತಕ್ಕಂದು ನೋಡ್ತಾ ಇದ್ದೀವಿ. ಪೊಲಿಟಿಕಲ್ ಕಲ್ಚರ್ ತಕ್ಕಂಥನ್ನು ಇಲ್ಲಿ 4ನೇ ಪಾಯಿಂಟನ್ನು ನೋಡ್ತಾ ಇದ್ದೀವಿ. ರಾಜಕೀಯ ಸಂಸ್ಕೃತಿ ತಕ್ಕಂಥ ವಿಚಾರ ನೋಡ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಂದು ಮೌಲ್ಯ ಪ್ರವೃತ್ತಿಗೆ ಮತ್ತು ನಡವಳಿಕೆಯನ್ನು ಸೂಚಿಸ್ತಕ್ಕಂಥ ಒಂದು ಪ್ರಮುಖವಾದಂಥ ವಿಚಾರ ಯಾವತ್ತಕ್ಕಂಥ ಕೇಳಿದಾಗ ಈ ರಾಜಕೀಯ ಸಂಸ್ಕೃತಿ. ಸೊ ಈ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಆತನಿಗೆ ಅರಿವಿರಬೇಕು, ಒಳ್ಳೆಯ ಒಂದು ರಾಜಕೀಯ ಸಂಸ್ಕೃತಿ ಇರಬೇಕು. ಯಾವುದೇ ಒಂದು ರೌಡಿಸಮ್ ಮಾಡೋದಾಗಲಿ, ಜನರನ್ನು ಹೊಡೆಯೋದಾಗಲಿ, ಬಿಡೋದಾಗಲಿ ಅಥವಾ ಇನ್ನಿತರವಾಗಿ ತೊಂದರೆ ಮಾಡೋದಾಗಲಿ ಆ ವಿಚಾರಗಳನ್ನು ಏನು ಮಾಡಬಾರ್ದು ಅಂತಕ್ಕಂಥ ಕೇಳಿದಾಗ ಒಳಗೊಂಡಿರಬಾರ್ದು. ಸ್ಪಷ್ಟವಾಗಿ ನಾವೇನಪ್ಪ ಅಂದರೆ ತಿಳ್ಕೋಬೇಕು. ಸೊ ರಾಜಕೀಯ ಸಂಸ್ಕೃತಿ, ಅಗತ್ಯವಂಥ ಮೌಲ್ಯಗಳು, ಪ್ರವೃತ್ತಿಗಳು, ನಡವಳಿಕೆಯನ್ನು ಸೂಚಿಸ್ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇಂತಹ ದೇಶದ ನಾಯಕರು ರಾಷ್ಟ್ರೀಯ ಒಂದು ಹಿತಾಸಕ್ತಿ, ಸರ್ವತೋಮುಖವಂತ ಏಳಿಗೆ, ರಾಜಕೀಯ ಒಂದು ಮುತ್ಸದ್ದಿತನದ ಮೌಲ್ಯಗಳನ್ನು ಅಂತರ್ಗತವನ್ನು ಮಾಡಿಕೊಂಡಿರಬೇಕು. ಒಳ್ಳೆಯ ಸರ್ವತೋಮುಖವಂತ ಅಭಿವೃದ್ಧಿಯನ್ನು ಮಾಡತಕ್ಕಂತಹ ಅಂಥ ಒಳ್ಳೆಯ ಸಂಸ್ಕೃತಿಯನ್ನು ಹೊಂದಬೇಕು. ಒಳ್ಳೆಯ ಅಂದರೆ ಯಾವುದೇ ಆದಂತಹ ಜಾತಿ, ಧರ್ಮ, ಪ್ರಾದೇಶಿಕವಂಥ ಭಾಷೆಯ ಆಧಾರಗಳ ಮೇಲೆ ತಾರತಮ್ಯ ಮಾಡದೆ ಎಲ್ಲರನ್ನ ಒಂದು ಅಪಡೇಷನ್ ಮಾಡಲಿಕ್ಕೆ ಸೊ ಅವ್ರು ಏನು ಮಾಡಬೇಕಂತ ಕೇಳಿದಾಗ ಒಳ್ಳೆಯ ಒಂದು ಸಂಸ್ಕೃತಿಯನ್ನು ಒಳಗೊಂಡಿರಬೇಕು.
ಅಂದರೆ ಅವ್ರ ಭಾಷೆ, ಉಡುಗೆ ತೊಡುಗೆ ಇವೆಲ್ಲ ಕೂಡ ಏನಾಗಿರ್ಬೇಕಂತ ಕೇಳಿದಾಗ ಒಳ್ಳೆಯದಾಗಿರಬೇಕು. ರಾಜಕೀಯ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ಏನಂದರೆ ನೋಡ್ತಾ ಇರಬೇಕು. ಇನ್ನು ಐದನೇದಾಗಿ ಅಧಿಕಾರ ಹಂಚಿಕೆ ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅಧಿಕಾರ ಹಂಚಿಕೆ ತಕ್ಕಂಥ ನೋಡ್ತಾ ಇದ್ದೀವಿ. ಪವರ್ ಶೇರಿಂಗ್ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಅಧಿಕಾರ ಹಂಚಿಕೆ, ಅಧಿಕಾರ ಸರ್ವಾಧಿಕಾರತ್ವವಾಗದೆ ಒಬ್ಬರ ಕೈಯಲ್ಲಿ ಕೇಂದ್ರೀಕೃತವಾಗದೆ ಅಧಿಕಾರ ಏನಾಗಬೇಕು ತಕ್ಕಂತ ಕೇಳಿದಾಗ ಅದು ರಾಷ್ಟ್ರದ ಅಭಿವೃದ್ಧಿಗೆ ಇಲ್ಲಿ ಏನಾಗಬೇಕು ತಕ್ಕಂತ ಕೇಳಿದಾಗ ಅಧಿಕಾರ ಕೆಲವು ವ್ಯಕ್ತಿಗಳ ಕುಟುಂಬಗಳಲ್ಲಿ ಕೇಂದ್ರೀಕೃತವಾಗದೆ ಸರ್ವಾಧಿಕಾರಕ್ಕೆ ಅವಕಾಶ ಮಾಡಿಕೊಡದೆ ಎಲ್ಲರಿಗೂ ಸಂಬಂಧಪಟ್ಟಂಥ ವಿಷಯಗಳು ಎಲ್ಲರಿಂದಲೇ ನಿರ್ಧರಿಸಲ್ಪಡಬೇಕು. ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ರಾಜಕೀಯ ರಂಗದಲ್ಲಿ ಎಲ್ಲರಿಗೂ ಕೂಡ ಏನು ಮಾಡಬೇಕಂತ ಕೇಳಿದಾಗ ಅವಕಾಶಗಳು ಸಿಕ್ಕಿರಬೇಕು. ಇವತ್ತು ಸ್ಥಳೀಯ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಕೇಂದ್ರ ಸರ್ಕಾರದಲ್ಲಿ 101 ಅಧಿಕಾರಗಳಿವೆ, ರಾಜ್ಯ ಸರ್ಕಾರದಲ್ಲಿ 61 ಅಧಿಕಾರಗಳಿವೆ, ಸಮರ್ಥ ಪಟ್ಟಿಯಲ್ಲಿ 52 ವಿಷಯಗಳಿವೆ. ಅದೆಲ್ಲ ಕೂಡ ಒಬ್ಬನ ಕೈಯಲ್ಲಿ ಕೇಂದ್ರೀಕೃತವಾಗಿದ್ದು ತಾನು ಮನವಂತೆ ಹೇಳಿದಂತೆ ಕೇಳಿದ ಸಂದರ್ಭದಲ್ಲಿ ಆ ರೀತಿ ಆಗಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಂಬಂಧಪಟ್ಟಂಥ ವಿಷಯಗಳು ಎಲ್ಲರಿಂದಲೇ ನಿರ್ಧರಿಸಲ್ಪಡಬೇಕು ಹೊರತು ಒಬ್ಬರಿಂದ ತನ್ನ ಮನವಂತ ಒಂದು ಅಂತಿಮ ಅಂತ ನಿರ್ಣಯ ತೆಗೆದುಕೊಂಡು ಅಥವಾ ತನ್ನ ಮನವಂತೆ ನಿರ್ಣಯ ತೆಗೆದುಕೊಂಡಿರ್ತಕ್ಕಂತಹ ವ್ಯವಸ್ಥೆಯೇ ಅಲ್ಲತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಏನಪ್ಪ ಅಂದರೆ ನೋಡಬೇಕು. ಆ ಕಾರಣಕ್ಕಾಗಿ ಈ ಸಾಧಿಸಲು ಸರ್ಕಾರ ವಿವಿಧ ಹಂತಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದಂತಹ ಯಾವುದೇ ವರ್ಗದವರಿರ್ಬೋದು, ಮಹಿಳೆಯರಿಗೆ ಮೀಸಲಾತಿ ಸೌಲಭ್ಯ, ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವಕ್ಕೆ ಒಂದು ತಳಹದಿಗೆ ಇಲ್ಲಿ ಸಾಮಾಜಿಕ ನ್ಯಾಯ ಒದಗಿಸ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಏನು ಮಾಡಿರ್ತಕ್ಕಂಥ ಕೇಳಿದಾಗ ಸ್ಥಳೀಯ ಸರ್ಕಾರಗಳಿಗೆ ಅಧಿಕಾರವನ್ನು ನೀಡ್ತಾ ಇದೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ನೀಡ್ತಾ ಇದ್ದೇವೆ. ಸ್ಥಳೀಯ ಸರ್ಕಾರದಲ್ಲಿ ಗ್ರಾಮ ಪಂಚಾಯಿತಿಗಳು ಬೇರೆ, ತಾಲೂಕು ಪಂಚಾಯಿತಿಗಳು ಬೇರೆ, ಜಿಲ್ಲಾ ಪಂಚಾಯಿತಿಗಳು ಬೇರೆ, ಪಟ್ಟಣ ಭಾಗದಲ್ಲಿ ಪಟ್ಟಣ ಪಂಚಾಯಿತಿ ಬೇರೆ, ಪುರಸಭೆ ಬೇರೆ, ನಗರಸಭೆ ಬೇರೆ, ಮಹಾನಗರ ಪಾಲಿಕೆ ಬೇರೆ. ಸೊ ಎಲ್ಲರಿಗೂ ಕೂಡ ಏನು ಮಾಡಿರ್ತಕ್ಕಂಥ ಕೇಳಿದಾಗ ಅಧಿಕಾರಗಳನ್ನು ಹಂಚಿಕೆ ಮಾಡ್ತಾ ಇದೆ. ಸೊ ಇಲ್ಲಿ ಏನು ಮಾಡ್ತಾ ಇದೆ, ಪವರ್ಸ್ ಡಿಸೆಂಟ್ರಲೈಸೇಷನ್ ತಕ್ಕಂಥ ನೋಡ್ಬೋದು. ಸೊ ಯಾವುದೇ ಅಂತ ಸೆಂಟ್ರಲೈಸೇಷನ್ ಅಧಿಕಾರ ಸೆಂಟ್ರಲೈಸೇಷನ್ ಆಗದೆ ಒಂದು ಡಿಸೆಂಟ್ರಲೈಸೇಷನ್ ವಿಕೇಂದ್ರೀಕರಣವನ್ನು ಮಾಡಲಿಕ್ಕೆ ಒಂದು ಡಿಸೆಂಟ್ರಲೈಸೇಷನ್ ತಕ್ಕಂಥ ಈ ಒಂದು ವ್ಯವಸ್ಥೆಯನ್ನು ಏನು ಕರಿತೀವಿ ಅಧಿಕಾರ ವಿಕೇಂದ್ರೀಕರಣ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ಕೋತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಆರನೇದು ಸಾರ್ವತ್ರಿಕ ಶಿಕ್ಷಣ ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ. ಸಾರ್ವತ್ರಿಕ ಶಿಕ್ಷಣ, ಯೂನಿವರ್ಸಲ್ ಎಜುಕೇಷನ್, ಸಾರ್ವತ್ರಿಕ ಶಿಕ್ಷಣ, ಯೂನಿವರ್ಸಲ್ ಎಜುಕೇಷನ್. ಎಸ್, ಇಲ್ಲಿ ರಾಷ್ಟ್ರ ಅಭಿವೃದ್ಧಿಗೆ ಮೂಲಭೂತವಂಥ ಅತಿ ಅವಶ್ಯವಾದ ಅಗತ್ಯವಂಥ ಅಂಶ ಯಾವುದು ತಕ್ಕಂತ ಕೇಳಿದಾಗ ಶಿಕ್ಷಣ ಇಲ್ಲಿ ತಕ್ಕಂಥ ವಿಚಾರನ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಸ್ಪಷ್ಟವಾಗಿ ವಿದ್ಯೆ ಬಾಳಿನ ಬೆಳಕು ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಎಜುಕೇಷನ್ ಇಸ್ ದ ಲೈಟ್ ಆಫ್ ದ ಲ್ಯಾಂಪ್ ತಕ್ಕಂತಹ ವಿಚಾರನ ಇಲ್ಲ ಸ್ಪಷ್ಟವಾಗಿ ನೋಡ್ತೇವೆ. ಸಾರ್ವತ್ರಿಕ ಶಿಕ್ಷಣ, ಸೊ ಯಾವುದೇ ಆದಂತಹ ಜಾತಿ ಆಧಾರಿತವಂಥ ವ್ಯವಸ್ಥೆ ಆಗಲಿ, ಧರ್ಮ ಆಧಾರಿತವಂಥ ವ್ಯವಸ್ಥೆ ಆಗಲಿ, ಭಾಷೆ ಆಧಾರಿತವಂಥ ವ್ಯವಸ್ಥೆಯನ್ನಾಗಲಿ ಅಥವಾ ಆಧಾರವಾಗಿ ಇಟ್ಕೊಂಡು ಶಿಕ್ಷಣ ಕೊಡೋದಲ್ಲ. ಸೊ ಆ ಕಾರಣಕ್ಕಾಗಿ ಸಾರ್ವತ್ರಿಕ ಶಿಕ್ಷಣ ಮೂಲಭೂತವಂತ ಅಗತ್ಯವಾಗಿದೆ. ಶಿಕ್ಷಣ ಪ್ರಜೆಗಳಲ್ಲಿ ತನ್ನತನವನ್ನು ಅರಿತು ಇಲ್ಲಿ ತನ್ನ ವ್ಯಕ್ತಿ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲಿಕ್ಕೆ ಸರ್ವಾಂಗೀಣ ಒಂದು ಅಭಿವೃದ್ಧಿಗೆ ಶಿಕ್ಷಣ ಅತಿ ಅವಶ್ಯಕವಾಗಿದೆ. ಮಗುವಿನ ಮಾನಸಿಕ ಮತ್ತು ಬೌದ್ಧಿಕ ಪ್ರತಿಯೊಬ್ಬ ಪ್ರಜೆಗೆ ನಾವು ಶಿಕ್ಷಣಕ್ಕೆ ಒಂದೊಂದು ಸಂದರ್ಭದಲ್ಲಿ ಏನಪ್ಪ ವಯೋಮಿತಿ ಕೂಡ ಇಲ್ಲ, ತನ್ನ ಕೊನೆ ಉಸಿರಿಗೂ ಕೂಡ ಏನು ಮಾಡಬೇಕಂತ ಕೇಳಿದಾಗ ಸೊ ಕಲಿಯಿರ್ತಕ್ಕಂಥ ಒಂದು ನಾಲೆಜನ್ನು ಪಡಿಬೋದು, ಶಿಕ್ಷಣವನ್ನು ಪಡಿಬೋದು ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಆ ರೀತಿಯಾಗಿ ಈ ರಾಷ್ಟ್ರದ ಸಮಸ್ಯೆಯನ್ನು ವಿಶ್ಲೇಷಿಸುವ ಅಥವಾ ಏನಾದರೂ ಕೂಡ ಉತ್ತೇಜನ ನೀಡಲಿಕ್ಕೆ ಇಲ್ಲಿ ಕೋಮುವಾದ, ಪ್ರಾದೇಶಿಕವಾದ, ಧರ್ಮಾಂಧತೆ, ಜಾತೀಯತೆ, ಇಲ್ಲಿ ಇಂತಹ ಈ ಧಾರ್ಮಿಕ ಮೂಢನಂಬಿಕೆ ಇವನ್ನೆಲ್ಲ ಹೋಗಲಾಡಿಸಲಿಕ್ಕೆ ಏನಿದೆ ತಕ್ಕಂತ ಕೇಳಿದಾಗ ಶಿಕ್ಷಣ ಅತಿ ಅವಶ್ಯಕವಾಗಿದೆ. ಆ ನಿಟ್ಟಿನಲ್ಲಿ 2009ರಲ್ಲಿ ಕಡ್ಡಾಯ ಶಿಕ್ಷಣ ಕಾಯ್ದೆ ಜಾರಿಗೆ ಬಂತು. 2010ರಲ್ಲಿ ಅದು ಇಂಪ್ಲಿಮೆಂಟೇಷನ್ ಆಗ್ತಕ್ಕಂಥ ವಿಚಾರನೂ ಕೂಡ ಇಲ್ಲಿ ಸಾರ್ವತ್ರಿಕ ಶಿಕ್ಷಣ ಯೂನಿವರ್ಸಲ್ ಎಜುಕೇಷನ್ ತಕ್ಕಂಥ ಈ ವ್ಯವಸ್ಥೆಯನ್ನು ಕೂಡ ಏನು ಮಾಡ್ತಾ ಇದ್ದೇವೆ ತಕ್ಕಂತ ಕೇಳಿದಾಗ ಈ ಸಾರ್ವತ್ರಿಕ ಶಿಕ್ಷಣ ವ್ಯವಸ್ಥೆಯಾಗಿದೆ. ಪ್ರತಿಯೊಬ್ಬ ಪ್ರಜೆಯ ಇಲ್ಲಿ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಇಲ್ಲಿ ವಿಕಾಸನ ಹೊಂದಲಿಕ್ಕೆ ಶಿಕ್ಷಣ ಅತಿ ಅವಶ್ಯಕವಾಗಿದೆ. ಯಾವ ರಾಷ್ಟ್ರದಲ್ಲಿ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೆ ಶಿಕ್ಷಣದಿಂದ ವಂಚಿತರಾಗಿರ್ತಾನೋ ಆ ರಾಷ್ಟ್ರ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಸೊ ರಾಷ್ಟ್ರ ಅಭಿವೃದ್ಧಿ ತೀವ್ರಗತಿಯಾಗಿ ಸಾಗದೇ ಆಗಬೇಕಾದಂದರೆ ಆ ವ್ಯಕ್ತಿಗಳು ಏನು ಮಾಡಬೇಕು ತಕ್ಕಂತ ಕೇಳಿದಾಗ ಇಲ್ಲಿ ಯೂನಿವರ್ಸಲ್ ಎಜುಕೇಷನ್ ಕೊಡಬೇಕು, ಸಾರ್ವತ್ರಿಕ ಶಿಕ್ಷಣ ಕೂಡ ಏನಪ್ಪ ಇಲ್ಲಿ ನೀಡಬೇಕು ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ. ಸಾರ್ವತ್ರಿಕ ಶಿಕ್ಷಣ ತಕ್ಕಂಥ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಎರಡನೇದು
ರಾಷ್ಟ್ರೀಯ ಗುಣ ನ್ಯಾಷನಲ್ ಕ್ಯಾರೆಕ್ಟರ್ ತಕ್ಕಂಥನ್ನು ಇಲ್ಲಿ ರಾಷ್ಟ್ರೀಯ ಗುಣ ತಕ್ಕಂಥದ್ದು ನೋಡ್ತಾ ಇದ್ವಿ. ಸೊ ಇಂತಹ ಈ ರಾಷ್ಟ್ರೀಯ ಗುಣದಲ್ಲಿ ಏನು ಮಾಡ್ತಾ ಇದ್ವಿ ತಕ್ಕಂತ ಕೇಳಿದಾಗ ಪ್ರತಿಯೊಂದು ದೇಶಾಭಿಮಾನ ತನ್ನ ತಳಹದಿಯನ್ನು ಅಥವಾ ಮಣ್ಣಿನ ಒಂದು ಗುಣವನ್ನು ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಪ್ರತಿಬಿಂಬಿಸ್ತಾ ಇದೆ. ಇಲ್ಲಿ ನಾವು ಒಂದು ವಿಶಿಷ್ಟವಾದಂಥ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೋಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಅಮೇರಿಕೆಯನ್ನು ನೋಡ್ತಾ ಇದ್ದೇವೆ, ಇಂಗ್ಲೆಂಡನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಅಮೇರಿಕೆ ನೋಡ್ತಾ ಇದ್ದೇವೆ, ಇಂಗ್ಲೆಂಡ್ದಲ್ಲಿ ಸಾಂಪ್ರದಾಯಿಕವಂಥ ವ್ಯವಸ್ಥೆ ನೋಡ್ತಾ ಇದ್ದೇವೆ, ದಕ್ಷಿಣ ಆಫ್ರಿಕಾದಲ್ಲಿ ಜನಾಂಗೀಯತೆ ನೋಡ್ತಾ ಇದ್ದೇವೆ, ಭಾರತದಲ್ಲಿ ವೈವಿಧ್ಯಮಯಂಥ ಒಂದು ಸಂಸ್ಕೃತಿಯನ್ನು ನೋಡ್ತಾ ಇದ್ದೇವೆ. ಇಂತಹ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಹುಡ್ತಕ್ಕಂಥ ರಾಷ್ಟ್ರ ಯಾವುದು ಅಂತಕ್ಕಂಥ ಕೇಳಿದಾಗ ನಮ್ಮದೇ ಭಾರತ ರಾಷ್ಟ್ರ ಚಿಹ್ನೆ, ರಾಷ್ಟ್ರಧ್ವಜೆ, ರಾಷ್ಟ್ರಗೀತೆ, ರಾಷ್ಟ್ರೀಯ ಸ್ಮಾರಕಗಳನ್ನು ಗೌರವಿಸುವುದು, ತನ್ನ ಮಾತೃಭೂಮಿ ಇತಿಹಾಸ ಬಗ್ಗೆ ನಾಗರಿಕ ಸಮಾಜದ ಅದರ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡ್ತಕ್ಕಂತಹ ಈ ಮಹತ್ವ ಒಂದು ನಮ್ಮ ಸಂವಿಧಾನದ ಒಂದು ಏನಪ್ಪ ಅಂದರೆ ಪೂರ್ವ ಪೀಠಿಕೆಯಲ್ಲಿ ಪ್ರಿಯಾಂಬಲ್ದಲ್ಲಿ ಇರತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇರ್ಬೋದು. ವಿದ್ಯಾರ್ಥಿಗಳಿಗೆ ಇಂತಹ ಒಂದು ಪ್ರಿಯಾಂಬಲ್ದಲ್ಲಿ ಏನಿದೆ ತಕ್ಕಂತ ಕೇಳಿದಾಗ ಇಲ್ಲಿ ತಂದೆಯಾದಂಥ ಭಾರತ ಸಂವಿಧಾನದ ಪ್ರಿಯಾಂಬಲ್ ಏನಿದೆ ತಕ್ಕಂತ ಕೇಳಿದಾಗ ಎಂತಹ ಇಲ್ಲಿ ತಂದೆಯಾದಂತಹ ಒಂದು ರಾಷ್ಟ್ರೀಯ ಗುಣವನ್ನು ಒಳಗೊಳ್ತಕ್ಕಂಥ ನಮ್ಮ ಸಂವಿಧಾನ ಇಲ್ಲಿ ಸ್ಪಷ್ಟವಾಗಿ ಸೇರ್ತಾ ಇದ್ದಂತೆ ಭಾರತೀಯ ಪ್ರಜೆಗಳಾದ ನಾವು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯಗಳನ್ನು ರಚಿಸಲು ನಿರ್ಧರಿಸಿದ್ದು ರಾಷ್ಟ್ರ ಸಮಸ್ತ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯದಲ್ಲಿ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ, ಶ್ರದ್ಧೆ, ಆರಾಧನೆಗಳಲ್ಲಿ ಸರಳು ಸ್ವಾತಂತ್ರ್ಯವನ್ನು, ವ್ಯಕ್ತಿಯ ಏಕತೆ ಮತ್ತು ಅಖಂಡತೆಯನ್ನು ನೆಲೆಸಲು ಶ್ರದ್ಧಾಪೂರ್ವಕವಾಗಿ ದೃಢಸಂಕಲ್ಪದಿಂದ 1949 ನವೆಂಬರ್ 26ರಂದು ಅಧಿನಿಯಮಿತಗೊಳಿಸಿ ಆತ್ಮಾರ್ಪಿತ ಮಾಡಿಕೊಂಡಿರ್ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ತನ್ನ ಪ್ರಿಯಾಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದಲ್ಲಿ ಸ್ಪಷ್ಟವಾಗಿ ಏನಪ್ಪ ಅಂದರೆ ಇಂತಹ ಈ ಒಂದು ನ್ಯಾಷನಲ್ ಕ್ಯಾರೆಕ್ಟರ್ಸ್ ಬಗ್ಗೆ ಏನಪ್ಪ ಅಂದರೆ ಹೇಳ್ತಾ ಇದೆ. ಇಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಬಗ್ಗೆ ಅಮೆರಿಕ ನೀಡಿದರೆ, ದಕ್ಷಿಣ ಆಫ್ರಿಕಾದಲ್ಲಿ ಜನಾಂಗೀಯತೆ ಬಗ್ಗೆ ಹೇಳಿದರೆ, ಭಾರತದಲ್ಲಿ ನಿಂತಿರ್ತಕ್ಕಂಥ ಕೇಳಿದಾಗ ಸಂಪ್ರದಾಯ ಬಗ್ಗೆ ಇಂಗ್ಲೆಂಡ್ದಲ್ಲಿ ಹೇಳಿದರೆ, ಭಾರತದಲ್ಲಿ ವೈವಿಧ್ಯವಾದಂತಹ ಈ ಸಂಸ್ಕೃತಿ ಇದೆ. ಆ ಎಲ್ಲ ಸಂಸ್ಕೃತಿಗೆ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಇಲ್ಲಿ ಒಂದು ತಂದೆಯಾದಂತಹ ವಿವಿಧತೆಯಲ್ಲಿ ಏಕತೆಯಲ್ಲಿ ಕಾಣ್ತಕ್ಕಂತಹ ಒಂದು ರಾಷ್ಟ್ರೀಯ ಗುಣವನ್ನು ಮನೆಯಲ್ಲಿರ್ತಕ್ಕಂಥ ನಮ್ಮ ಭಾರತದಲ್ಲಿ ವಿಶಾಲತೆ ಇರ್ತಕ್ಕಂಥ ಮೇರಾ ಭಾರತ್ ಮಹಾ ಅಂತಕ್ಕಂತಹ ವಿಶಾಲತೆ ಅಥವಾ ಮಣ್ಣಿನ ಗುಣದಲ್ಲಿರ್ತಕ್ಕಂಥ ಒಂದು ವಿಶಿಷ್ಟವಂಥ ಗುಣ ಯಾವುದು ತಕ್ಕಂತ ಕೇಳಿದಾಗ ಇಲ್ಲಿ ಭಾರತದಲ್ಲಿರ್ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಇನ್ನು 8ನೇದು ಸಮೂಹ ಮಾಧ್ಯಮಗಳು ತಕ್ಕಂಥ ನೋಡ್ತಾ ಇದ್ದೀವಿ. ಸಮೂಹ ಮಾಸ್ ಮೀಡಿಯಾ ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಸಮೂಹ ಮಾಧ್ಯಮಗಳು ಇಲ್ಲಿ ಮಾಸ್ ಮೀಡಿಯಾ ಇವತ್ತು ರಾಷ್ಟ್ರ ನಿರ್ಮಾಣಕ್ಕೆ ಒಂದು ಪ್ರಮುಖವಾದಂಥ ವಿಚಾರದಲ್ಲಿ ಸಮೂಹ ಮಾಧ್ಯಮಗಳು ಪ್ರಮುಖವಾದಂಥ ಒಂದು ಪಾತ್ರ ವಹಿಸ್ತಾ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ಸರ್ಕಾರದ ಸರಿ ಯಾವುದು ತಪ್ಪು ಯಾವುದು ಎಂಬುದನ್ನು ಒಂದು ಎತ್ತಿ ತೋರಿಸ್ತಕ್ಕಂತಹ ಏಕೈಕವಾದಂಥ ಇವತ್ತು ಒಂದು ವ್ಯವಸ್ಥೆ ಯಾವುದು ತಕ್ಕಂತ ಕೇಳಿದಾಗ ಸಮೂಹ ಮಾಧ್ಯಮ ಇರಬಹುದು. ಈ ಸಮೂಹ ಮಾಧ್ಯಮ ಸರ್ಕಾರದ 4ನೇ ಅಂಗವಾಗಿದೆ. ಪ್ರಜೆಗಳ ಮತ್ತು ಸರ್ಕಾರದ ನಡುವೆ ಒಂದು ಸಂಪರ್ಕ ಸೇತುವಾಗಿ, ಸರ್ಕಾರದ ಒಂದು ಪ್ರಾಪರ್ ಟ್ರ್ಯಾಕ್ ದತ್ತವಾಗಿ, ಸರ್ಕಾರವನ್ನು ಸರಿಯಾಗಿ ಮಾರ್ಗದತ್ತವಾಗಿ ನೋಡಿಕೊಳ್ತಕ್ಕಂಥ ಒಂದು ಪ್ರಮುಖವಾದಂಥ ಪಾತ್ರ ಯಾವುದು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಸಮೂಹ ಮಾಧ್ಯಮ. ಉದಾಹರಣೆ ನೋಡ್ತಾ ಇದ್ವಿ, ಪಬ್ಲಿಕ್ ಟಿ ವಿಯನ್ನು ನೋಡ್ತಾ ಇರ್ಬೋದು, ಟಿ ವಿಯನ್ನು ನೋಡ್ತಾ ಇರ್ಬೋದು, ಪತ್ರಿಕೆಗಳನ್ನು ನೋಡ್ತಾ ಇರ್ಬೋದು, ಎಲ್ಲ ಸಹಜವಾಗಿ ದೈನಂದಿನ ಪತ್ರಿಕೆ ನೋಡ್ತಾ ಇದ್ದೀವಿ, ಪಾಕ್ಷಿಕ ಪತ್ರಿಕೆ ನೋಡ್ತಾ ಇದ್ದೀವಿ, ತ್ರೈಮಾಸಿಕ ಪತ್ರಿಕೆ ನೋಡ್ತಾ ಇದ್ದೀವಿ, ವಾರ್ಷಿಕ ಪತ್ರಿಕೆ ನೋಡ್ತಾ ಇದ್ದೀವಿ, ಟಿ ವಿಗಳನ್ನು ನೋಡ್ತಾ ಇದ್ದೀವಿ, ಮೊಬೈಲ್ಸನ್ನು ನೋಡ್ತಾ ಇದ್ದೀವಿ. ಸೊ ಜಾಹೀರಾತುಗಳನ್ನು ನೋಡ್ತಾ ಇದ್ದೀವಿ, ನಾವೆಲ್ಲ ಮೊಬೈಲ್ಗಳನ್ನ ನೋಡ್ತಾ ಇದ್ದೇವೆ. ಸಾರ್ವಜನಿಕ ರಂಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಮಾಸ್ ಮೀಡಿಯಾ ತಕ್ಕಂಥ ವಿಚಾರನ ನಾವು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಏನಿದೆ ತಕ್ಕಂತ ಕೇಳಿದಾಗ ಸೊ ಸಮೂಹ ಮಾಧ್ಯಮಗಳು ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ. ತಂದೆ ಅಂತ ಇದು ಸರ್ಕಾರದ 4ನೇ ಅಂಗವಾಗಿರತಕ್ಕಂಥ ವಿಚಾರನ ಮಾಸ್ ಮೀಡಿಯಾ ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಇನ್ನು 9ನೇದು ಜವಾಬ್ದಾರಿತ್ವಂಥ ಬೌದ್ಧಿಕತೆ ತಕ್ಕಂತ ನೋಡ್ತಾ ಇದ್ದೀವಿ. ರೆಸ್ಪಾನ್ಸಿಬಲ್ ಇಂಟೆಲಿಜೆನ್ಸಿಯಾ ತಕ್ಕಂಥದ್ದನ್ನು ಇಲ್ಲಿ ಜವಾಬ್ದಾರಿತ್ವಂಥ ಬೌದ್ಧಿಕತೆ, ಜವಾಬ್ದಾರಿತ್ವಂಥ ಒಂದು ಬೌದ್ಧಿಕತೆ ಇದೆ ತಕ್ಕಂಥ ರೆಸ್ಪಾನ್ಸಿಬಲ್ ಆಫ್ ಇಂಟೆಲಿಜೆನ್ಸಿಯಾ ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ರಾಷ್ಟ್ರ ನಿರ್ಮಾಣ ಆಗಬೇಕು ತಕ್ಕಂಥದ್ದನ್ನು ವಿಚಾರನ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ರಾಷ್ಟ್ರ ನಿರ್ಮಾಣ ಬುದ್ಧಿಜೀವಿಗಳನ್ನು ಕೊಡುಗೆ ನೀಡ್ತಕ್ಕಂಥ ಅನೇಕ ರಂಗಗಳಲ್ಲಿ ಆವಿಷ್ಕಾರ ಮತ್ತು ಸಂಶೋಧನೆ ನೀಡ್ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಸೊ ರಾಜಕೀಯ ರಂಗದಲ್ಲಿ ನಾವು ನೋಡ್ತಾ ಇದ್ದೇವೆ, APJ ಅಬ್ದುಲ್ ಕಲಾಂ ಅವರು ನೋಡ್ತಾ ಇದ್ದೇವೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ನೋಡ್ತಾ ಇದ್ದೇವೆ, ಇಂದಿರಾ ಗಾಂಧಿಯವರನ್ನು ನೋಡ್ತಾ ಇದ್ದೇವೆ. ಸೊ ಇವತ್ತು ನರೇಂದ್ರ ಮೋದಿಯವರನ್ನು ನೋಡ್ತಾ ಇದ್ದೇವೆ. ಸೊ ಇನ್ನು ಶೈಕ್ಷಣಿಕ ರಂಗದಲ್ಲಿ ಸಹಜವಾಗಿ ರಾಧಾಕೃಷ್ಣರನ್ನು ನೋಡ್ತಾ ಇದ್ದೇವೆ.
ಅನೇಕವಂತ ಈ ಸಾಧನೆ ಏನು ಮಾಡ್ತಕ್ಕಂಥ ಇಂಜಿನಿಯರಿಂಗಲ್ಲಿ ವಿಶ್ವೇಶ್ವರಯ್ಯ ನೋಡ್ತಾ ಇದ್ದೀವಿ. ಹೀಗೆ ಒಂದು ತಂದೆಯಂಥ ರಾಷ್ಟ್ರ ನಿರ್ಮಾಣ ಬುದ್ಧಿಜೀವಿಗಳ ಕೊಡುಗೆ ನೀಡ್ತಕ್ಕಂಥದ್ದನ್ನು ಗುರುತಿಸಲಾಗಿದೆ. ಅಂದರೆ ಅವರು ತೆಗೆದುಕೊಳ್ತಕ್ಕಂಥ ನೀತಿ ನಿರ್ಧಾರಗಳು ಯಾವ ರೀತಿ ಇದ್ದೇವೆ, ಅವರು ಬೆಳೆದಂಥ ನೀತಿಗಳೇನು, ರಾಷ್ಟ್ರಕ್ಕೆ ಎಂಥ ಒಂದು ಪ್ರಮುಖವಂತ ಮದರ್ ತೆರೇಸಾ ಸೇವೆ ನೋಡ್ತಾ ಇದ್ದೇವೆ. ಸಾಲುಮರದ ತಿಮ್ಮಕ್ಕ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಇಲ್ಲಿ ಸಾಲುಮರದ ತಿಮ್ಮಕ್ಕ ರಸ್ತೆ ಬದಿಯ 748 ಒಂದು ಆಲದ ಸಸಿಗಳನ್ನು ಹಸಿ ಅವ್ರ ಮಕ್ಕಳಂತೆ ಪಾಲನೆ ಪೋಷಣೆ ಮಾಡಿ ಇವತ್ತು ಹೆಮ್ಮರು ಬೆಳೆದು ಅಲ್ಲಿ ವಿಶ್ವಸಂಸ್ಥೆ ಕೂಡ ಅವ್ರಿಗೆ ಏನು ಮಾಡಿರ್ತಕ್ಕಂಥ ಕೇಳಿದಾಗ ಜೂನ್ 5 ಅವ್ರ ಹೆಸರಿನಲ್ಲಿ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಕ್ಕಂತಹ ಈ ವ್ಯವಸ್ಥೆ ನೋಡ್ತಾ ಇದ್ದೇವೆ. ಸೊ ಸಾಲುಮರದ ತಿಮ್ಮಕ್ಕ ಮಾಡ್ತಕ್ಕಂಥ ಅಚೀವ್ಮೆಂಟನ್ನು ನೋಡ್ತಾ ಇದ್ದೀವಿ. ಅಂದರೆ ಅವರು ಜವಾಬ್ದಾರಿತ್ವಂಥ ಬೌದ್ಧಿಕ ಬುದ್ಧಿಜೀವಿಗಳಿಗೆ ಜಗತ್ತಿನಾದ್ಯಂತವಾದಂಥ ಪ್ರಮುಖ ರಂಗದಲ್ಲಿ ಸಂಶೋಧನೆ ಮತ್ತು ಆವಿಷ್ಕಾರಗಳನ್ನು ಕೊಡುಗೆ ನೀಡ್ತಕ್ಕಂಥ ಸಮಾಜ ವಿಜ್ಞಾನದಲ್ಲಿ ಆಗಿರ್ಬೋದು ಅಥವಾ ವಿಜ್ಞಾನ ಆಗಿರ್ಬೋದು, ವಿಶ್ವಸಂಸ್ಥೆಯಲ್ಲಿ ಆಗಿರ್ಬೋದು, ಇಂತಹ ಈ ಮಾನವ ಒಂದು ಸಮಾಜಕ್ಕೆ ಅವ್ರು ಕೊಡ್ತಕ್ಕಂಥ ಪ್ರಗತಿ ಹೊಂದತಕ್ಕಂಥ ಅನೇಕವಾದಂತಹ ಒಂದು ವಿಚಾರಗಳ ಅವಿಸ್ಮರಣೀಯ ವಿಚಾರಗಳನ್ನು ಇಲ್ಲಿ ಜವಾಬ್ದಾರಿತ್ವಂತಹ ಬೌದ್ಧಿಕತೆ ರೆಸ್ಪಾನ್ಸಿಬಲ್ ಆಫ್ ಇಂಟೆಲಿಜೆನ್ಸಿಯಾ ತಕ್ಕಂಥ ನೋಡ್ತಾ ಇದ್ದೀವಿ. ಇಂಥೊಂದು ಜವಾಬ್ದಾರಿತ್ವಂಥ ಬೌದ್ಧಿಕತೆ ನಮ್ಮಲ್ಲೇ ಬೇಕು. ಆ ನಿಟ್ಟಿನಲ್ಲಿ ಅವಾಗ ಎಲ್ಲಿವರೆಗೆ ನಾವೇನಾದರೂ ಕೂಡ ಈ ರಾಷ್ಟ್ರ ನನಗೇನು ಕೊಟ್ಟಿದ್ದನಕ್ಕಿಂತ ಪೂರ್ವದಲ್ಲಿ ರಾಷ್ಟ್ರಕ್ಕೆ ನಾನೇನು ಕೊಡಬೇಕು ಅಥವಾ ನಮ್ಮನ್ನು ಎಲ್ಲ ಹೊತ್ತಂಥ ಈ ಭಾರತ ಭೂಮಾತೆಗೆ ಭೂದೇವಿಗೆ ನಾವು ಏನು ಕೊಡಬೇಕು, ನಮಗೆಲ್ಲ ಒಂದು ಸೀಸನೇಬಲ್ ತಕ್ಕಂತಹ ಎಲ್ಲ ಆಹಾರ, ಒಂದು ವಸತಿ, ಎಲ್ಲ ಈ ಅತ್ಯುತ್ತಮವಂತಹ ನಿಸರ್ಗದತ್ತವಾಗಿ ಎಲ್ಲವನ್ನು ಕೊಡ್ತಕ್ಕಂತಹ ಈ ಭೂಮಾತೆಗೆ ಏನು ಕೊಡಬೇಕು, ಇಂತಹ ಈ ಕೊಡುಗೆಯನ್ನು ಕೊಡ್ತಕ್ಕಂಥ ಒಂದು ಜವಾಬ್ದಾರಿತ್ವಂತಹ ಒಂದು ಬೌದ್ಧಿಕ ವ್ಯವಸ್ಥೆ ರೆಸ್ಪಾನ್ಸಿಬಲ್ ಆಫ್ ಇಂಟೆಲಿಜೆನ್ಸಿಯಾ ಏನಾದರೂ ಕೂಡ ರಾಷ್ಟ್ರ ಕೊಡಬೇಕು, ಒಳ್ಳೆಯ ಹೆಸರನ್ನು ಗಳಿಸಬೇಕಂತಹ ಒಂದು ಜವಾಬ್ದಾರಿತ್ವಂಥ ಬೌದ್ಧಿಕತೆ ಪ್ರತಿಯೊಬ್ಬ ಪ್ರಜೆಯಲ್ಲಿ ಕೂಡ ಏನಪ್ಪ ಅಂದರೆ ಇರಬೇಕಾಗ್ತದೆ. ಇನ್ನು 10ನೇದು ರಾಷ್ಟ್ರೀಯ ಸಮಗ್ರತೆ ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ರಾಷ್ಟ್ರೀಯ ಸಮಗ್ರತೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನ್ಯಾಷನಲ್ ನಾವೇನು ಕರಿತೀವಿ ಅಂದರೆ ಇಂಟಿಗ್ರೇಷನ್ ತಕ್ಕಂಥ ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಈ ನ್ಯಾಷನಲ್ ಇಂಟಿಗ್ರೇಷನ್ ತಕ್ಕಂಥನ್ನು ಏನು ಮಾಡ್ತಕ್ಕಂಥ ಕೇಳಿದಾಗ ಮಾಜಿ ಉಕ್ಕಿನ ಮಹಿಳೆ ಭಾರತದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಜನ್ಮ ಜಯಂತಿ ಅಂಗವಾಗಿ ನವಂಬರ್ 19 ಇಲ್ಲಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಇಲ್ಲಿ ನವಂಬರ್ 19 ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ನಾವು ನ್ಯಾಷನಲ್ ಇಂಟಿಗ್ರೇಷನ್ ಡೇ ತಕ್ಕಂಥದ್ದನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ನ್ಯಾಷನಲ್ ಇಂಟಿಗ್ರೇಷನ್ ಡೇ ನವಂಬರ್ 19 ನಾವೇನು ಮಾಡ್ತಿದ್ವಿ, ನಾವು ನ್ಯಾಷನಲ್ ಇಂಟಿಗ್ರೇಷನ್ ರಾಷ್ಟ್ರೀಯ ಸಮಗ್ರತೆ ದಿನಾಚರಣೆ ನೋಡ್ತಾ ಇದ್ದೀವಿ. ಕಾರಣ ಅಂತಕ್ಕಂಥ ಕೇಳಿದಾಗ ಇಂದಿರಾ ಗಾಂಧಿಯವರ ಒಂದು ಜನ್ಮದಿನ ಪ್ರಯುಕ್ತವಾಗಿ ರಾಷ್ಟ್ರೀಯ ಸಮಗ್ರತೆ ದಿನ ನ್ಯಾಷನಲ್ ಇಂಟಿಗ್ರೇಷನ್ ಡೇ ನವಂಬರ್ 19 ತಕ್ಕಂಥದ್ದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಮಾನಸಿಕವಾಗಿ, ರಾಜಕೀಯವಾಗಿ, ಭಾವನಾತ್ಮಕವಾಗಿ ಎಲ್ಲರನ್ನು ಒಗ್ಗೂಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಯಾವುದು ತಕ್ಕಂಥ ಕೇಳಿದಾಗ ನಮ್ಮಲ್ಲಿ ಸಮಗ್ರತೆ ತಕ್ಕಂಥ ನೋಡ್ತಾ ಇದ್ದೀವಿ. ನಾವು ಒಂದು ತಕ್ಕಂಥ ನೋಡ್ತಾ ಇದ್ದೀವಿ. ಉದಾಹರಣೆಗಾಗಿ 548 ರಾಜ್ಯಗಳನ್ನು ಒಂದುಗೂಡಿಸ್ತಕ್ಕಂತಹ ಒಂದು ಪ್ರಕ್ರಿಯೆ, ಒಂದು ಶಕ್ತಿ ಯಾರಿಗೆ ಸಲ್ತಾ ಇದೆ, ಒಂದು ಕೀರ್ತಿ ಯಾರಿಗೆ ಸಲ್ತಾ ಇರ್ತಕ್ಕಂಥ ಕೇಳಿದಾಗ ದೇಶೀಯ ಸಂಸ್ಥಾನಗಳ ಏಕೀಕರಣದ ರೂವಾರಿ ಯಾರು, ಉಕ್ಕಿನ ಮನುಷ್ಯ ಯಾರು ತಕ್ಕಂಥ ಕೇಳಿದಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ ಎಲ್ಲರನ್ನು ಭಾವನಾತ್ಮಕವಾಗಿ, ಮಾನಸಿಕವಾಗಿ, ರಾಜಕೀಯವಾಗಿ ಎಲ್ಲರನ್ನು ಒಂದುಗೂಡಿಸಿ ಒಂದು ಅಖಂಡ ಭಾರತವನ್ನು ಕೊಡ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಪ್ರಮುಖವಂಥ ಪಾತ್ರ ಯಾರು ತಕ್ಕಂಥ ಕೇಳಿದಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ವ್ಯವಸ್ಥೆ ನೋಡ್ತಾ ಇದ್ದೀವಿ. ಸೊ ಅಂತಹ ನವಂಬರ್ 19 ರಾಷ್ಟ್ರೀಯ ಸಮಗ್ರ ದಿನಾಚರಣೆಯನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಆಚಾರ್ಯ ನರೇಂದ್ರ ದೇವ್ ಇರ್ಬೋದು, ರಾಷ್ಟ್ರ ಸಮಗ್ರ ಈ ಸಭೆಗೆ ಈ ನಿಟ್ಟಿನಲ್ಲಿ ಏನು ಮಾಡಿರ್ತಕ್ಕಂಥ ಕೇಳಿದಾಗ ತಂದೆ ಆದಂಥ ವಿಚಾರನ ಇಲ್ಲಿ ನೋಡ್ತಾ ಇದ್ದೀವಿ. ಸಮಗ್ರತೆ ತಕ್ಕಂಥ ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ನಾವು ಎಲ್ಲ ಭಾರತೀಯ ಪ್ರಜೆಗಳು ಇವತ್ತು ಹಿಂದೂಗಳಾಗಿರ್ಬೋದು, ಮುಸಲ್ಮಾನ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಜೈನಿಸಮ್ ಆಗಿರ್ಬೋದು, ಪಾರಸಿಕ ಆಗಿರ್ಬೋದು, ಹಲವಾರು ಧರ್ಮ ಮತ್ತು ಜಾತಿಗಳು ಕೊಡ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ನಾವು ಸಹಜವಾಗಿ ನಮಗೆ ಎಲ್ಲ ಎಂಥ ವಿಚಾರ ಬೇಕತಕ್ಕಂಥ ಕೇಳಿದಾಗ ನಾವು ಭಾವನಾತ್ಮಕವಾಗಿ, ಮಾನಸಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಕೂಡ ನಾವೆಲ್ಲರೂ ಕೂಡ ಏನಪ್ಪ ಅಂದರೆ ಒಂದೇ ತಕ್ಕಂತಹ ಒಂದು ಸಮಗ್ರತೆ, ಒಂದು ಇಂಟಿಗ್ರೇಷನ್ ಬೇಕು. ಅಂಥ ಸಂದರ್ಭದಲ್ಲಿ ಏನಾಗ್ತಾ ಇರ್ತಕ್ಕಂಥ ಕೇಳಿದಾಗ ಇಲ್ಲಿ ನಮ್ಮ ಒಂದು ಏನಾಗ್ತಾ ಇರ್ತಕ್ಕಂಥ ಕೇಳಿದಾಗ ದೇಶ ಮುಂದೂಡ್ತಾ ಇದೆ ತಕ್ಕಂಥ ನೋಡ್ಬೋದು. ಸೊ ಆವಾಗ ಒಂದು ಸಮಗ್ರತೆ ಮೂಲಕವಾಗಿ ನಾವೊಂದು ಸಾಧನೆಯನ್ನು ಸಾಧಿಸ್ಬೋದು. ಅಂಥ ಒಂದು ಬಲಾಢ್ಯವಂತಹ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಹೊರತು ಸಹಜವಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ತಕ್ಕಂಥ ಕೇಳಿದಾಗ ನಮ್ಮಲ್ಲಿ ಎಲ್ಲಿವರೆಗೂ ಕೂಡ ಒಂದು ಇಂಟಿಗ್ರೇಷನ್, ಒಂದು ಭಾವೈಕ್ಯತೆಯನ್ನು ಹೊಂದಿದಲ್ಲೋ ಸೊ ಆ ನಿಟ್ಟಿನಲ್ಲಿರ್ತಕ್ಕಂಥ ಕೇಳಿದಾಗ ಇಂದಿರಾ ಗಾಂಧಿಯವರು ಅತಿ ದೀರ್ಘಕಾಲ ಆಳಿದಂತಹ ಏಕೈಕ ಮಹಿಳೆಯ ಒಂದು ಪ್ರಧಾನಮಂತ್ರಿ ಯಾರು ತಕ್ಕಂಥ ಕೇಳಿದಾಗ ಇಂದಿರಾ ಗಾಂಧಿ
ಸೊ ಅದನ್ನು ನಾವು ಅವರು ಜನಪ್ರಯುಕ್ತವಾಗಿ ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಇಲ್ಲಿ 15 ರಾಷ್ಟ್ರೀಯ ಸಮಗ್ರತೆ ತಕ್ಕಂಥ ನೋಡ್ತೇವೆ, ನ್ಯಾಷನಲ್ ಇಂಟಿಗ್ರೇಷನ್ ತಕ್ಕಂಥನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲ ಭಾರತೀಯರು ಒಂದೇ, ನಾವೆಲ್ಲ ಭಾರತೀಯ ತಾಯಿಯ ಒಂದು ಮಕ್ಕಳು ತಕ್ಕಂಥದ್ದು ಮಾಡಿ ಅಂಥ ಒಂದು ಮಾನಸಿಕವಾಗಿ ಭಾವನಾತ್ಮಕವಾಗಿ ನಮ್ಮ ಎಲ್ಲ ಆ ಭಾವನೆ ಹುಟ್ಟಿ ಸಹಜವಾಗಿ ನಾವೆಲ್ಲರೂ ಒಂದೊಂದು ನಮ್ಮದೇ ಆದಂತಹ ಪ್ರತಿಯೊಂದು ಒಂದೊಂದು ಕ್ಷೇತ್ರದಲ್ಲಿ ನಾವು ಪ್ರಾಮಾಣಿಕವಾದಂತಹ ಒಂದು ಶ್ರಮವನ್ನು ಹಾಕಿ ಒಳ್ಳೆಯ ಒಂದು ಗುಣಮಟ್ಟವನ್ನು ಹೆಚ್ಚಿಸೋದ್ರ ಮೂಲಕವಾಗಿ ಶ್ರಮವಹಿಸೋದ್ರ ಮೂಲಕವಾಗಿ ರಾಷ್ಟ್ರಕ್ಕೆ ನೀಡೋದರ ಮೂಲಕವಾಗಿ ಈ ರಾಷ್ಟ್ರ ನಿರ್ಮಾಣವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ವಿದ್ಯಾರ್ಥಿಗಳೇ. ಇಂತಹ ಈ ರಾಷ್ಟ್ರ ನಿರ್ಮಾಣ ಅವಾಗ ಏನಾಗ್ತಾ ಇರ್ತಕ್ಕಂಥ ಕೇಳಿದಾಗ ಒಂದು ಬಲಾಢ್ಯವಂತ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ. ಆ ರಾಷ್ಟ್ರ ನಿರ್ಮಾಣಕ್ಕೆ ಅತಿ ಮುಖ್ಯ ಅಂಶಗಳು ಯಾವತ್ತಕ್ಕಂತ ಕೇಳಿದಾಗ ಇವತ್ತು ಮತ್ತೊಂದು ಪಾಯಿಂಟ್ ರಿಮೈಂಡನ್ನು, ಈ ಪಾಯಿಂಟನ್ನು ಮರಿಬಾರ್ದು. ಜನತೆ ಬೆಂಬಲ, ಕಮ್ಯುನಿಟಿ ಸಪೋರ್ಟ್ ಆಗಿರಬೇಕು, ಉತ್ತಮ ಆಡಳಿತ, ಗುಡ್ ಗವರ್ನೆನ್ಸ್ ಹೊಂದಿರಬೇಕು, ಬಾಧ್ಯತೆಯನ್ನು ಕೊಡುವ ನಾಯಕತ್ವ, ಕಮ್ಯುನಿಟಿ ಲೀಡರ್ಶಿಪ್ಪನ್ನು ಹೊಂದಿರಬೇಕು, ರಾಜಕೀಯ ಸಂಸ್ಕೃತಿಯನ್ನು, ಪೊಲಿಟಿಕಲ್ ಕಲ್ಚರನ್ನು ಹೊಂದಿರಬೇಕು, ಅಧಿಕಾರ ಹಂಚಿಕೆಯನ್ನು, ಪವರ್ ಶೇರಿಂಗ್ ಹೊಂದಿರಬೇಕು, ಸಾರ್ವತ್ರಿಕ ಶಿಕ್ಷಣ, ಯೂನಿವರ್ಸಲ್ ಎಜುಕೇಷನ್ ಹೊಂದಿರಬೇಕು, 7 ರಾಷ್ಟ್ರೀಯ ಗುಣವನ್ನು ಹೊಂದಿರಬೇಕು, ಆಮೇಲೆ ಒಳ್ಳೆಯ ಮಾಧ್ಯಮಗಳನ್ನು ಹೊಂದಿರಬೇಕು, ಜವಾಬ್ದಾರಿಯುತ ಬೌದ್ಧಿಕತೆಯನ್ನು ಹೊಂದಿರಬೇಕು, ರಾಷ್ಟ್ರೀಯ ಸಮಗ್ರತೆ ಹೊಂದಿರಬೇಕು. ಅವಾಗ ಏನಾಗ್ತಾ ಇರ್ತಕ್ಕಂಥ ಕೇಳಿದಾಗ ಈ ಭಾರತ ಏನಾಗಿರ್ತಕ್ಕಂಥ ಕೇಳಿದಾಗ ಒಂದು ಬಲಾಢ್ಯವಾದಂತಹ ರಾಷ್ಟ್ರ ಆಗಲಿಕ್ಕೆ ಸಾಧ್ಯತೆ. ಸೊ ಇಂತಹ ಈ ಬಲಾಢ್ಯವಾದಂತಹ ರಾಷ್ಟ್ರಕ್ಕೆ ತೊಡಕುಗಳು ಕೂಡ ಬರ್ತವೆ. ಅವು ಯಾವ ತಕ್ಕಂತ ಕೇಳಿದಾಗ ಇಲ್ಲಿ ಇಂಥ ರಾಷ್ಟ್ರವನ್ನು ಕಟ್ಟಬೇಕಾದ್ರೆ ಬಡತನ, ಜನಸಂಖ್ಯಾ ಸ್ಫೋಟ, ಪ್ರಾದೇಶಿಕ ಸಮತೋಲನೆ, ಸಾಮಾಜಿಕ ಮತ್ತು ಇಲ್ಲಿ ರಾಜಕೀಯ ಕ್ಷೋಭೆ, ರಾಜಕೀಯ ಬಿಕ್ಕಟ್ಟು ಇಂಥವು ಕೂಡ ಏನಾಗ್ತಾ ಇರ್ತಕ್ಕಂಥ ಕೇಳಿದಾಗ ಸೊ ಇಲ್ಲಿ ಕೂಡ ರಾಷ್ಟ್ರ ನಿರ್ಮಾಣ ಮಾಡಬೇಕಾದ್ರೆ ಅನೇಕವಾದಂಥ ತೊಡಕುಗಳು, ಅಡಚಣೆಗಳು, ಹಿಂಡ್ರೆನ್ಸ್ ತಕ್ಕಂಥದ್ದು, ಇಟ್ ಕಮ್ಸ್ ಹಿಂಡ್ರೆನ್ಸ್. ಸೊ ಅವುಗಳನ್ನು ಕೂಡ ನಾವು ಚಾಲೆಂಜಾಗಿ ತೆಗೆದುಕೊಂಡು ಏನು ನೋಡತಕ್ಕಂಥ ಕೇಳಿದಾಗ ಎದುರಿಸಬೇಕು. ಆ ಒಂದು ನಿಟ್ಟಿನಲ್ಲಿ ಏನು ಮಾಡ್ತಾ ಅಂತಕ್ಕಂಥ ಕೇಳಿದಾಗ ವಿದ್ಯಾರ್ಥಿಗಳೇ, ಸೊ ಈ ಒಂದು ತರಗತಿಯಲ್ಲಿ ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಈ ತೊಡಕುಗಳ ಬಗ್ಗೆ ಇಲ್ಲಿ ಮತ್ತೆ ನಾವು ಮುಂದಿನ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ವಿದ್ಯಾರ್ಥಿಗಳೇ.